ಕಂಪ್ಲಿ ಕಿರಾತಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ನಾವು ವಿಶೇಷ ಕಾರ್ಯಕ್ರಮವನ್ನು ಆರಂಭಿಸೋಣ. ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ನಾಗರಾಜ್ ಅವರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತ ಪ್ರಸನ್ನ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ನಾಯಕರು ಹಾಗೂ ಮಾಜಿ ಶಾಸಕರಾಗಿರುವಂತಹ ಬೇಳೂರು ಗೋಪಾಲಕೃಷ್ಣ ಅವರು ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರು ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿರುವ ತೇಜಸ್ವಿನಿ ಗೌಡ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಾವು ಚರ್ಚೆನ ಆರಂಭಿಸೋಣ. ಯಾಕೆಂದರೆ ಒಂದು ಕಡೆಯಲ್ಲಿ ನಾವು ಪಾಸಿಟಿವ್ ಆಗಿರುವಂತಹ ಸುದ್ದಿಯನ್ನು ನೋಡ್ತಾ ಇದ್ವಿ, ಮತ್ತೊಂದು ಕಡೆಯಲ್ಲಿ ನಮ್ಮನ್ನು ಪ್ರತಿನಿಧಿಸ್ತಾ ಇರುವಂತಹವರು ಮಾಡ್ತಾ ಇರುವಂತಹ ವರ್ತನೆ ಮತ್ತು ಅವರನ್ನು ಪ್ರೊಟೆಕ್ಟ್ ಮಾಡೋದಿಕ್ಕೆ ಆಡಳಿತಾರೂಢವಾಗಿರುವಂತಹ ಸರ್ಕಾರ ಏನೆಲ್ಲ ಕಸರತ್ತುಗಳನ್ನು ಮಾಡ್ತಾ ಇದೆ ಅನ್ನೋಂಥರ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸ್ ನಿಮಗೆ ತೋರಿಸ್ತೀವಿ. ಕಂಪ್ಲಿ ಕಿರಾತಕನ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಸ್ಟುಡಿಯೋದ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಯಾವ ರೀತಿಯಾಗಿ ಈ ವ್ಯಕ್ತಿ, ಯಾಕೆಂದರೆ ನಾವು ಶಾಸಕರನ್ನು ಗೌರವಿಸ್ತೀವಿ, ಯಾಕೆಂದರೆ ಅವರನ್ನು ವ್ಯಕ್ತಿ ಏನೇ ಇರಬಹುದು, ಆದರೆ ಅವರು ಜನರ ಪ್ರತಿನಿಧಿಯಾಗಿ, ಯಾಕೆಂದರೆ ಒಂದು ಕ್ಷೇತ್ರದ ಮತದಾರ ಆಯ್ಕೆ ಮಾಡಿರ್ತಕ್ಕಂಥ ಆಯ್ಕೆಯನ್ನು ನಾವು ಗೌರವಿಸಬೇಕು. ಪ್ರಜಾಪ್ರಭುತ್ವದಲ್ಲಿ ಜನರೇ ಸರ್ವಾಧಿಕಾರಿಗಳು, ಜನರೇ ಪ್ರಭುಗಳು ಅನ್ನುವಂಥ ಕಾರಣಕ್ಕಾಗಿ ಜನರ ತೀರ್ಪನ್ನು ನಾವು ಗೌರವಿಸಬೇಕು. ಆದರೆ ಈ ವ್ಯಕ್ತಿ ಆ ರೀತಿಯ ಗೌರವಕ್ಕೂ ಕೂಡ ಅರ್ಹನ ಅನ್ನುವಂತಹ ಪ್ರಶ್ನೆ ಬಂದಾಗ ಖಂಡಿತವಾಗಿಯೂ ಕೂಡ ಈತ ಅರ್ಹ ಅಲ್ಲ. ಯಾಕೆಂದರೆ ಈತ ಮನುಷ್ಯನ ರೀತಿಯಾಗಿ ವರ್ತಿಸಲಿಲ್ಲ, ಈತ ಕಿರಾತಕನ ರೀತಿಯಲ್ಲಿ ವರ್ತಿಸಿದ್ದಾನೆ. ಬಹುಶಃ ಕಿರಾತಕರಿಗೂ ಕೂಡ ಇದು ಅವಮಾನವೇನೋ, ಈತನನ್ನು ಕಿರಾತಕ ಅಂತೇಳಿ ಕರೆಯುವಂಥದ್ದು. ಆ ರೀತಿಯಾದಂತಹ ವರ್ತನೆಯನ್ನು ಕಂಪ್ಲಿಯ ಈ ಗಣೇಶ್ ಮಾಡಿರ್ತಕ್ಕಂಥದ್ದು. ಯಾವ ರೀತಿಯಾಗಿ ಈತ ಹಲ್ಲೆ ನಡೆಸಿದ್ದಾನೆ ಅನ್ನುವಂಥ ಒಂದು ಭಾಗ ಆದರೆ, 4 ದಿನ ಆಯಿತು ಒಬ್ಬ ಶಾಸಕನ ಮೇಲೆ ಹಲ್ಲೆ ನಡೆದಿದೆ, ಒಬ್ಬ ಶಾಸಕನ ಮೇಲೆ ಕೊಲೆ ಯತ್ನ ನಡೆದಿದೆ. ಇದಾದ ನಂತರ 2 ದಿವಸಗಳ ನಂತರ FIR ದಾಖಲಾಗುತ್ತೆ. ಯಾಕಂದರೆ ಶಾಸಕ ಅಡ್ಮಿಟ್ ಆಗೋ ಸಂದರ್ಭದಲ್ಲಿ MLC ರಿಪೋರ್ಟಲ್ಲಿ ಅತ್ಯಂತ ಡೀಟೇಲ್ ಆಗಿ ಕಂಪ್ಲೀಟ್ ಆಗಿ ಏನೇನು ನಡೆದಿದೆ ಅನ್ನುವಂಥನ್ನ ಪಿನ್ ಟು ಪಿನ್ ವಿವರಿಸಿದ ನಂತರವೂ ಕೂಡ 1 ದಿವಸ ಕಳೆದು FIR ಆಗುತ್ತೆ. ಈಗಾಗಲೇ 4 ದಿವಸ ಆಗಿದೆ, ಇನ್ನೂ ಕೂಡ ಅರೆಸ್ಟ್ ಕೂಡ ಮಾಡಿಲ್ಲ. ಹೋಗಲಿ, ಅರೆಸ್ಟ್ ಮಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಆದರೆ ಆತನನ್ನು ವಿಚಾರಣೆಗೆ ಒಳಪಡಿಸುವ ಒಂದು ಪ್ರೈಮರಿ ಡ್ಯೂಟಿಯನ್ನು ಕೂಡ ಇದುವರೆಗೂ ಕೂಡ ಮಾಡಿಲ್ಲ ಅಂತೇಳಿ. ಆದರೆ ಯಾವ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಇದರ ಬಗ್ಗೆ ಒಂದು ರಿಪೋರ್ಟನ್ನು ಮೊದಲಿಗೆ ನೋಡೋಣ. ಮನೆಗೆ ದೊಡ್ಡ ಪೆಟ್ಟಾಗಿದೆ. ಯಾವ ಬಾಟು ಹೊಡೆದಾಟನಿಲ್ಲ. ಸಣ್ಣ ಪುಟ್ಟ ತಲೆ ಮರೆಸಿಕೊಂಡ ಕಂಪ್ಲಿ ಶಾಸಕ ಗಣೇಶ್. ಹೊಡಿಬಡಿ ಶಾಸಕನ ಬಂಧನ ಯಾವಾಗ? ಎಸ್, ಕಾಂಗ್ರೆಸ್ ಶಾಸಕ ಆನಂದ್ ಸಿಂಗ್ ಮೇಲೆ JN ಗಣೇಶ್ ಹಲ್ಲೆ ನಡೆಸಿದ ಪ್ರಕರಣ ದೇಶದಾದ್ಯಂತ ಸುದ್ದಿಯಾಗಿತ್ತು. ಜನರಿಗೆ ಮಾದರಿಯಾಗಬೇಕಾಗಿದ್ದ ಶಾಸಕರೇ ಹೊಡೆದಾಡಿಕೊಂಡ್ರೆ ಉಳಿದವರ ಕತೆ ಏನು ಅಂತ ಚರ್ಚೆಯಾಗಿತ್ತು. ಆದ್ರೀಗ ಡಿಶುಮ್ ಶಾಸಕನ ವಿರುದ್ಧ FIR ದಾಖಲಾಗಿ 2 ದಿನ ಕಳೆದರೂ ಅರೆಸ್ಟ್ ಯಾಕಾಗಿಲ್ಲ? ಅವರ ರಕ್ಷಣೆಗೆ ಕಾಂಗ್ರೆಸ್ ನಾಯಕರೇ ನಿತ್ರ ಅನ್ನೋ ಅನುಮಾನಗಳು ಶುರುವಾಗಿದೆ. ಮಾತಲ್ಲೇ ಜಗಳವಾಗಿ ಆನಂದ್ ಸಿಂಗ್ಗೆ ಗಾಯವಾಯಿತು ಅಂತ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದ ಕಂಪ್ಲಿ ಶಾಸಕ ಈಗ ನಾಪತ್ತೆ. ನಾನು ಬೇಕಂತ ಮಾಡಿದ್ದಲ್ಲ. ಇವತ್ತು ಯಾವುದೋ ಒಂದು ವಿಷಯ, ಭೀಮಾ ನಾಯಕ್ ಮತ್ತು ಆನಂದ್ ಸಿಂಗ್ ಅವರು ಅದನ್ನು ಇಬ್ಬರನ್ನ ಹೊಂದಾಣಿಕೆ ಮಾಡೋಕ್ಕೆ ಹೋಗಿ ಕೆಲವು ಘಟನೆಗಳು ತಪ್ಪಾಗಿದೆ. ಅಂದರೆ ನಾನೇನು ಇದಂತಲ್ಲ, ಅವರಿಗೆ ಅಲ್ಲಿ ನಡೆದಂಥ ವಿಷಯ ಅವ್ರಿಗೇನು ನೋವಾಗಿದ್ದರೆ ಈ ಮಾಧ್ಯಮ ಮುಖಾಂತರ ಅವ್ರ ಫ್ಯಾಮಿಲಿಗೂ ಮತ್ತು ಅವರ ಕುಟುಂಬಕ್ಕೆ ನಾನು ಕ್ಷಮಾಪಣೆ ಕೂಡ ಕೇಳೋಕ್ಕೆ ಇಷ್ಟಪಡ್ತೀನಿ. ಇದು ಮಾಡಬೇಕಂತ ಆಗಿದ್ದಲ್ಲ. ಹೌದು, ಈಗಲ್ಟನ್ ರೆಸಾರ್ಟ್ನಿಂದ ಹೊರ ಬರ್ತಿದ್ದಂತೆ JN ಗಣೇಶ್ ತಲೆಮರೆಸಿಕೊಂಡಿದ್ದಾರೆ. ರೆಸಾರ್ಟ್ನಿಂದ ಬಳ್ಳಾರಿಗೆ ತೆರಳದೆ ಮೈಸೂರಿನ ಕಡೆ ಹೋಗಿದ್ದಾರೆ ಎನ್ನಲಾಗ್ತಿದೆ. ಹೊಡಿಬಡಿ ಶಾಸಕನ ಬೆನ್ನಿಗೆ ನಿಂತ್ರ ಕೈ ನಾಯಕರು. ಇಷ್ಟೆಲ್ಲ ಆದ್ರೂ ಪ್ರಕರಣವನ್ನ ಮುಚ್ಚಿ ಹಾಕೋ ಯತ್ನ ಮಾಡಿದ್ದ ಕಾಂಗ್ರೆಸ್ ನಾಯಕರು ಕೈ ಸುಟ್ಟಿಕೊಂಡಿದ್ದು ಎಲ್ರಿಗೂ ಗೊತ್ತು. DK ಸಹೋದರರಿಂದ ಹಿಡಿದು DCM ಪರಮೇಶ್ವರಿಗೂ ಎಲ್ಲರೂ ಏನೂ ನಡೆದೇ ಇಲ್ಲ ಅನ್ನೋ ತರ ಆಕ್ಟ್ ಮಾಡಿದ್ರು. ಆದ್ರೀಗ ಪರಂ ನೇತೃತ್ವದಲ್ಲೇ ವಿಶೇಷ ತನಿಖೆಗೆ ಕಾಂಗ್ರೆಸ್ ಮುಂದಾಗಿದೆ. ಹೀಗಾಗಿ ತನಿಖೆ ವೇಳೆ ಎಷ್ಟರ ಮಟ್ಟಿಗೆ ಅಸಲಿತನ ಕಾಯ್ದುಕೊಳ್ತಾರೋ ಗೊತ್ತಿಲ್ಲ. ಇನ್ನು ಶಾಸಕ ಗಣೇಶ್ ತಲೆಮರೆಸಿಕೊಳ್ಳಲು ಬಳ್ಳಾರಿಯ ಕೆಲ ಪ್ರಭಾವಿಗಳು ನೆರವಾಗಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಜೊತೆಗೆ FIR ದಾಖಲಿಸೋ ಟೈಮ್ನಲ್ಲಿ ವಿಳಂಬ ನೀತಿ ಅನುಸರಿಸಿದ್ದು ನೋಡಿದ್ರೆ ಪೊಲೀಸರು ತನಿಖೆಯನ್ನ ಹಳ್ಳ ಹಿಡಿಸ್ತಾರೆ ಅನ್ನೋ ಡೌಟ್ ಶುರುವಾಗಿದೆ. ಇದರ ನಡುವೆ ಕಂಪ್ಲಿ ಶಾಸಕ JN ಗಣೇಶ್ ಅರೆಸ್ಟ್ ಮಾಡಿದ್ರೆ ಏನಾಗುತ್ತೆ?
ಅರೆಸ್ಟ್ ಮಾಡದಿದ್ರೆ ಏನಾಗುತ್ತೆ ಅನ್ನೋ ರಾಜಕೀಯ ಲೆಕ್ಕಾಚಾರಗಳು ನಡೀತಿವೆ. ಒಂದ್ ವೇಳೆ ಗಣೇಶ್ ಅರೆಸ್ಟ್ ಆದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಜೊತೆಗೆ ಗಣೇಶ್ ಬಂಧನವಾದ್ರೆ ಬಿಜೆಪಿ ಕೂಡ ಅವರನ್ನ ಸೆಳೆಯದೆ ಇರಬಹುದು ಅನ್ನೋ ಚರ್ಚೆಗಳು ಆರಂಭವಾಗಿದೆ. ಸದ್ಯ ತಲೆಮರೆಸಿಕೊಂಡಿರೋ ಗಣೇಶ್ ಇಂದು ರಾಮನಗರದ ಸೆಷನ್ ಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಪ್ರಮೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಏನೋ ನಡೀತು, ನಡೀತು, ಆಗಬಾರ್ದು ಆಗಿತ್ತು ಅನ್ನುವಂತಹ ರೀತಿಯಲ್ಲಿ ಗಣೇಶ್ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು. ಇಬ್ಬರ ನಡುವೆ ಒಂದು ಸ್ವಲ್ಪ ಡಿಫ್ರೆನ್ಸಸ್ ಇತ್ತು, ಆನಂದ್ ಸಿಂಗ್ ಮತ್ತು ಭೀಮಾ ನಾಯ್ಕ ನಡುವೆ. ಹಾಗಾಗಿ ಮಧ್ಯಸ್ಥಿಕೆ ವಹಿಸೋದಕ್ಕೆ ಬಂದೆ ಅಂತೇಳಿ ಮಧ್ಯಸ್ಥಿಕೆ ವಹಿಸಿಕೆ ಬಂದಿರುವಂತಹ ಈ ಪುಣ್ಯಾತ್ಮ ಏನೇನೆಲ್ಲ ಮಾಡಿರ್ತಕ್ಕಂಥದ್ದು ಅನ್ನೋದನ್ನು ಆನಂದ್ ಸಿಂಗ್ ಅವರ ಬಾಯಲ್ಲಿ ಕೇಳಬೇಕು. ಯಾಕಂದರೆ MLC ರಿಪೋರ್ಟ್ ಸಂದರ್ಭದಲ್ಲಿ ಅಂದರೆ ಯಾವಾಗ ಆಸ್ಪತ್ರೆಗೆ ದಾಖಲಾಗ್ತಾರಲ್ಲ ಆ ಸಮಯದಲ್ಲಿ ವೈದ್ಯರ ಮುಂದೆ ಅವರೊಂದು ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡಿಸಿದ್ದಾರೆ. ಅವರ ಒಂದು ಸ್ಟೇಟ್ಮೆಂಟನ್ನು ವೈದ್ಯರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಡಿಟೇಲ್ ಆಗಿ ಘಟನೆಗಳು ಏನು ನಾವು ಮೊನ್ನೆನೇ ನಿಮಗೆ ಹೇಳಿದ್ವಿ, ಭಾನುವಾರದಂದೇ ನಿಮಗೆ ಹೇಳಿದ್ವಿ ಯಾವ ರೀತಿಯಾಗಿ ಈ ಘಟನೆ ನಡೆದಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಅಂತ ರಿಪೋರ್ಟನ್ನು ಅವತ್ತೇ ಹೇಳಿದ್ವಿ. ಆದರೆ ಅದಾದ ನಂತರ ಆನಂದ್ ಸಿಂಗ್ ಅವರ ಸ್ಟೇಟ್ಮೆಂಟನ್ನು ನೋಡಿದಾಗ ಯಥಾ ಪ್ರಕಾರ ಅದೇ ರೀತಿಯಾದಂತಹ ಮಾಹಿತಿ ಇದೆ. ಆನಂದ್ ಸಿಂಗ್ ಅವರ ಸ್ಟೇಟ್ಮೆಂಟ್ ಏನು ಅನ್ನೋದನ್ನು ನೋಡೋಣ. ಆನಂದ್ ಸಿಂಗ್, ಸನ್ ಆಫ್ BS ಪೃಥ್ವಿರಾಜ್ ಸಿಂಗ್, 53 ವರ್ಷ, ರಜಪೂತ ಜನಾಂಗ, ಶಾಸಕರು ವಿಜಯನಗರ ಕ್ಷೇತ್ರ, ವಾಸ KR ರಸ್ತೆ, ಹೊಸಪೇಟೆ, ಬಳ್ಳಾರಿ ಜಿಲ್ಲೆ, ದಿನಾಂಕ 21/1/2019. ನಾನು ಮೇಲ್ಕಂಡ ವಿಳಾಸದಲ್ಲಿ ವಾಸವಾಗಿದ್ದು ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕಿನ ವಿಜಯನಗರದ ಶಾಸಕನಾಗಿರುತ್ತೇನೆ. ರಾಮನಗರ ತಾಲೂಕು ಬಿಡದಿ ಬಳಿ ಇರುವ ಈಗಲ್ಟನ್ ರೆಸಾರ್ಟ್ನಲ್ಲಿ ನಮ್ಮ ಪಕ್ಷದ ಸೂಚನೆಯಂತೆ ಲೋಕಸಭಾ ಚುನಾವಣೆ ಹಾಗೂ ಬರ ನಿರ್ವಹಣೆ ಬಗ್ಗೆ ಚರ್ಚೆಗೆ ಸಭೆ ಕರೆದಿದ್ರು. ಈ ಸಭೆಯಲ್ಲಿ ಭಾಗವಹಿಸಲು ನಾನು ಹೋಗಿದ್ದೆ. 19/1/2019 ಶನಿವಾರ ರಾತ್ರಿ ಮೇಲ್ಕಂಡ ರೆಸಾರ್ಟ್ನಲ್ಲಿ ನನ್ನ ಸ್ನೇಹಿತ ಶಾಸಕರ ಜೊತೆ ಊಟ ಮುಗಿಸಿ ಕಂಪ್ಲಿ ಶಾಸಕ ಗಣೇಶ್ ರೊಂದಿಗೆ ರೂಮಿನ ಕಡೆಗೆ ಹೋಗುತ್ತಿರುವಾಗ ಶಾಸಕರಾದ ಗಣೇಶ್ ಅವರು ನನ್ನನ್ನ ಉದ್ದೇಶಿಸಿ, ನೀನು ಚುನಾವಣೆಗೆ ನನಗೆ ಸರಿಯಾದ ಹಣದ ಸಹಾಯವನ್ನ ಮಾಡಲಿಲ್ಲ, ನಿನ್ನ ಅಕ್ಕನ ಮಗ ಸುದೀಪ್ ನನ್ನ ಮುಗಿಸುತ್ತೇನೆ ಅಂದ್ರು. ನಾನು ಯಾಕಪ್ಪ ನಮ್ಮ ಮನೆ ಸುದ್ದಿಗೆ ಬರ್ತೀಯಾ ಎಂದಿದ್ದಕ್ಕೆ ಗಣೇಶ್ ರವರು ತಮ್ಮ ಧ್ವನಿಯಲ್ಲಿ ಜೋರು ಮಾಡಿ ಏಕಾಏಕಿಯಾಗಿ ಮೊದಲು ನಿನ್ನನ್ನ ಕೊಲೆ ಮಾಡಿದ್ರೆ ಎಲ್ಲವೂ ಸರಿ ಹೋಗುತ್ತೆ, ನಾನು ಇದಕ್ಕಾಗಿ ಕಾಯುತ್ತಿದ್ದೆ ಎಂದು ಹೇಳಿ ಅವಾಚ್ಯ ಶಬ್ದಗಳಿಂದ ನನಗೆ ನಿಂದಿಸಿ ಪಕ್ಷದ ಮುಖಂಡರನ್ನ ಎತ್ತು ಕಟ್ತೀಯಾ ಎಂದು ಅಲ್ಲೇ ಅವನ ಕೈಗೆ ಸಿಕ್ಕಿದ ದೊಣ್ಣೆ ಹಾಗೂ ಪಾಟ್ಗಳಿಂದ ತಲೆ ಮತ್ತು ಮುಖದ ಮೇಲೆ ಹೊಡೆದು ನನ್ನ ತಲೆಯನ್ನ ಗೋಡೆಗೆ ಗುದ್ದಿಸಿ ಪಿಸ್ತೂಲ್ ಕೊಡ್ರು. ಇವನನ್ನ ಇಲ್ಲೇ ಮುಗಿಸ್ತೀನಿ ಎಂದು ಕೂಗಾಡಿ ಇವನು ರಾಜಕೀಯವಾಗಿ ನನ್ನನ್ನ ಮುಗಿಸಲು ಹೊರಟಿದ್ದಾನೆ, ಈಗಲೇ ಇವನ ಪ್ರಾಣ ತೆಗೆದು ಇವನ ಜೀವನವನ್ನೇ ಮುಗಿಸುತ್ತೇನೆ ಎಂದು ಹೇಳಿ ನಾನು ಕೆಳಕ್ಕೆ ಬಿದ್ದಾಗ ನನ್ನ ಹೊಟ್ಟೆ ಮತ್ತು ಮುಖಕ್ಕೆ ಕಾಲುಗಳಿಂದ ಸಾಯಿ ಸಾಯಿ ಎಂದು ತುಳಿದು ಕೈ ಮುಷ್ಟಿಯಿಂದ ದೇಹದ ಮೇಲೆ ಗುದ್ದಿರುತ್ತಾರೆ. ಇದರಿಂದ ನನಗೆ ಕಣ್ಣುಗಳ ಬಳಿ, ಎದೆ, ಮುಖ, ದೇಹದ ಇತರ ಕಡೆಗಳಲ್ಲಿ ಗಾಯವಾಗಿರುತ್ತದೆ. ಈ ವೇಳೆ ಸಚಿವರಾದ ತುಕಾರಾಂ, ಶಾಸಕರಾದ ರಘುಮೂರ್ತಿ, ರಾಮಪ್ಪ ಹಾಗೂ ತನ್ವೀರ್ ಸೇಠ್ ಇವರುಗಳು ಆ ಸಮಯದಲ್ಲಿ ಗಣೇಶ್ ನನ್ನ ತಡೆಯದಿದ್ದರೆ ಖಂಡಿತವಾಗಿ ನನ್ನನ್ನ ಕೊಲೆ ಮಾಡುತ್ತಿದ್ದನು. ಅರೆ ಪ್ರಜ್ಞಾವಸ್ಥೆ ತಲುಪಿದ ನನಗೆ ಪ್ರಜ್ಞೆ ಬಂದಾಗ ನಾನು ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದೆ. ಗಣೇಶ್ ಅವರು ನನ್ನನ್ನ ಕೊಲೆ ಮಾಡುವ ಉದ್ದೇಶದಿಂದ ಮೇಲ್ಕಂಡಂತೆ ನನ್ನ ಮೇಲೆ ಹಲ್ಲೆ ನಡೆಸಿ ಕೊಲೆ ಮಾಡಲು ಪ್ರಯತ್ನಿಸುತ್ತಿರುತ್ತಾರೆಂದು ನನಗೆ ಜೀವ ಬೆದರಿಕೆ ಇರುತ್ತೆ. ಆದ್ದರಿಂದ ನನ್ನ ಮೇಲೆ ಹಲ್ಲೆ ನಡೆಸಿರುವ ಕಂಪ್ಲಿ ಶಾಸಕರಾದ ಗಣೇಶ್ ಅವರ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ನನಗೆ ಹಾಗೂ ನನ್ನ ಕುಟುಂಬಕ್ಕೆ ರಕ್ಷಣೆ ನೀಡಲು ಕೋರಿರುತ್ತೇನೆ. ಆನಂದ್ ಸಿಂಗ್. ಇದು ನಡೆದಿರುವಂತಹ ಘಟನೆ. ಆದರೆ ಒಂದು ಘಟನೆಗೆ ಹೇಗೆಲ್ಲ ಕತೆ, ಚಿತ್ರಕಥೆಯನ್ನು ಹೆಣಿಬಹುದು, ಡೈಲಾಗ್ಗಳನ್ನು ಬರೀಬಹುದು, ಇದನ್ನು ಕಲಿಬೇಕು ಅಂದರೆ ಬಹುಶಃ ಕಾಂಗ್ರೆಸ್ ಪಕ್ಷದ ನಾಯಕರ ಹತ್ರ ನಮ್ಮ ಸಿನಿಮಾ ರಂಗದವರು ಕೂಡ ಕಲಿಬೇಕಾದಂಥ ಅನೇಕ ವಿಚಾರಗಳಿದ್ದಾವೆ. ಯಾಕಂದರೆ ಒಂದು ಘಟನೆಯನ್ನು ಇದನ್ನು ಇವರು ವಿವರಿಸಿದಂಥ ರೀತಿಯನ್ನು ನೋಡಿದಾಗ ನನಗೆ ಜಪಾನ್ ಒಂದು ಮೂವಿ, ರಶೋಮನ್ ಮೂವಿಯಲ್ಲಿ ಒಂದು ಅಂಶ ಬರುತ್ತೆ, ಅಕಿರಾ ಕುರೋಸಾವಾ ಅವರ ನಿರ್ದೇಶನದ ಒಂದು ಮೂವಿ. ಅದರಲ್ಲಿ ಒಂದು ಕೊಲೆ ಆಗಿರುತ್ತೆ. ಆ ಕೊಲೆಗೆ ಸಂಬಂಧಪಟ್ಟಂತೆ 4 ಜನ 4 ವರ್ಷನಲ್ಲಿ ಹೇಳ್ತಾರೆ. ಕೊನೆಗೆ ಆತ ಕೊಲೆಯಾಗಿರ್ತಕ್ಕಂಥ ವ್ಯಕ್ತಿಯನ್ನೇ ಆತ್ಮವಾಗಿ ಹೊರತೆಗೆದು ಆ ಆತ್ಮದ ಮೂಲಕ ಹೆಂಗಪ್ಪ ನಿನ್ನ ಕೊಲೆ ಆಯಿತು ಅಂತ ಕೇಳಿದರೆ ಅವ ಹೇಳ್ತಾನೆ, ಇವ್ರು ಯಾರೋ ಕೊಲ್ಲೋದಕ್ಕೆ ಕೊನೆಗೆ ನಾನೇ ಚೂರಿ ಹಾಕ್ಕೊಂಡು ಸತ್ತೆ ಅಂತ ಹೇಳ್ಕೊಂಡು. ಬಹುಶಃ ಈ ರೀತಿಯಾಗಿ ಈ ಕತೆ ಹೆಂಗಿದೆ ಅಂದರೆ
ಬಹುಶಃ ಈ ಒಂದು ಘಟನೆ ಆಗಿದೆ, ಉಳಿದವರು ಕಂಡಂತೆ ಅಂತ ಹೇಳ್ತೀವಲ್ಲ, ನಮ್ಮಲ್ಲಿ ಕನ್ನಡದಲ್ಲೂ ಕೂಡ ಸಿನಿಮಾ ಬಂದಿದೆ ಉಳಿದವರು ಕಂಡಂತೆ. ಈ ಉಳಿದವರು ಕಂಡಂತೆ ಕೂಡ ರಶೋಮಂದಿ ಸಿನಿಮಾದ ಒಂದು ಲೈನ್ನ ರೀತಿಯಲ್ಲಿ ಕಂಡು ಬರುವಂಥದ್ದು. ಆ ಉಳಿದವರು ಕಂಡಂತೆ ಬಹಳ ಸ್ಟೋರಿಗಳು, ಒಬ್ಬರಿಗೆ ಮದುವೆಗೆ ಹೋದಂಗೆ ಕಾಣ್ತು, ಇನ್ನೊಬ್ಬರಿಗೆ ಎದೆನೋವು ಕಾಣ್ತು, ಮತ್ತೊಬ್ಬರು ಅರ್ಧ ಸತ್ಯ ಹೇಳಿದ್ರು, ಇನ್ನೊಬ್ಬರು ಜಾರಿ ಬಿದ್ದಿದ್ದನ್ನು ನೋಡಿದ್ರು. ಈ ರೀತಿಯಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆನಂದ್ ಸಿಂಗ್ ಅವರ ಮೇಲೆ ಆದಂತಹ ಅಟ್ಯಾಕ್ ಅನ್ನು ಕೂಡ ಗಮನಿಸಿದ್ರು. ಬಹುಶಃ ಅದನ್ನು ಕೂಡ ನಿಮಗೆ ಮುಂದಿನ ಹತ್ತಿರ ತೋರಿಸ್ತೀವಿ. ಯಾಕೆಂದ್ರೆ ಮುಂಚಿತವಾಗಿ ಚರ್ಚೆನ ಆರಂಭಿಸೋಣ. ತೇಜಸ್ವಿನಿಯವರೇ, ಏನು ಹೇಳ್ತೀರಿ? ಈ ರೀತಿಯಾಗಿ ಒಬ್ಬ ಶಾಸಕನ ಮೇಲೆ ಹಲ್ಲೆ ನಡೆಯುತ್ತೆ, ಕೊಲೆಯತ್ನ ನಡೆಯುತ್ತೆ, ಕೊಲೆಯತ್ನ ಮಾಡಿರ್ತಕ್ಕಂಥ ವ್ಯಕ್ತಿಯು ಕೂಡ ಇನ್ನೊಬ್ಬ ಶಾಸಕನೇ. ಆತನ ಮೇಲೆ FIR ದಾಖಲಾಗಿರೋದು 2 ದಿವಸ ನಂತರ, ಇನ್ನೂ ಅರೆಸ್ಟ್ ಆಗಿಲ್ಲ. ಒಟ್ಟಾರೆ ಪೂರ್ಣ ಸತ್ಯ ಏನು ಇದರಿಂದ ಗೊತ್ತಾಗೋದಿಲ್ಲ. ಈಗ ಅವತ್ತು ಮೀಟಿಂಗ್ ಆಯಿತು, ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ಆಯಿತು. ಸಭೆ ನಂತರ ಅವರು ರೆಸಾರ್ಟ್ಗೆ ಹೋಗೋದು ಮೊದಲೇ ನಿರ್ಧಾರ ಆಗಿತ್ತೋ ಇಲ್ವೋ ಗೊತ್ತಿಲ್ಲ. ಏಕಾಏಕಿ ಹೋದ ಹಾಗೆ ಅವತ್ತಿನ ನಾವು ಲೈವಲ್ಲಿ ಕೂತ್ಕೊಂಡು ನೋಡ್ತಾ ಇದ್ವಿ, ಹಾಗೆ ಅನ್ನಿಸ್ತು. ಒಂದು ವೇಳೆ ಇವರಿಬ್ಬರ ನಡುವೆ ಮನಸ್ತಾಪ ಇರೋಂಥದ್ದಾಗಲಿ ಒಂದು ಸರ್ಕಾರಕ್ಕೆ ಗೊತ್ತಿರಲ್ಲ ಅಂತ ಹೇಳೋಕ್ಕಾಗಲ್ಲ. ಒಂದು ವೇಳೆ ಗೊತ್ತಿದ್ರೂ ಹಾಗಾದರೆ ಅಲ್ಲಿ ಅವರನ್ನು ಬೇರೆ ಬೇರೆ ಇಡ್ತಕ್ಕಂಥದ್ದು ಅಥವಾ ಒಂದಿಷ್ಟು ರಕ್ಷಣೆ ಕೊಡ್ತಕ್ಕಂಥದ್ದು ಯಾಕೆ ಮಾಡಲಿಲ್ಲ ಅನ್ನೋದು ಉದ್ಭವಿಸುತ್ತೆ. ತಾವು ಹೇಳಿದಾಗ ಈಗ DK ಅವರು ಹೇಳಿದ್ರು, ಅವ್ರು ಮದುವೆಗೆ ಹೋಗೋಕ್ಕೆ ಬಂದಿರೋ ಘಟನೆನೇ ನಡೆದಿಲ್ಲ ಅಂಥೇಳಿ ಅವರು ನಿರಾಕರಿಸಿದ್ರು. ಆಮೇಲೆ DK ಸುರೇಶ್ ಅವರು ಹೇಳಿದರು, ಆ ರೀತಿ ಏನೂ ಆಗಿಲ್ಲ, ಅವರೇನೋ ಬಿದ್ದು ಏನೋ ಪಾರ್ಟಿ ಮಾಡಿದ ಮೇಲೆ ಸ್ವತಃ ಬಿದ್ದು ಆಗಿದೆ ಅಂಥೇಳಿ. ಮೂರನೇವರು ಸಿದ್ದರಾಮಯ್ಯನವರು ಹೇಳಿದ್ರು, ಅಲ್ಲ ಸತ್ಯ ಬಾಯಿ ಬಿಟ್ಟಿದ್ದು ಜಮೀರ್ ಅವರು. ನಾನು ಸಿನಣ್ಣ ಈಗ ಅವರು ಮತ್ತು ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಜಗಳ ಆಡ್ಕೊಂಡಾಗೆ ಅದೊಂಥರ ಮುಗ್ಧತೆಯಿಂದ ಹೇಳಿದ್ರು ಅಂತ ಹೇಳ್ಬೋದು. ನಾನು ಸಿನಣ್ಣ ಜಗಳ ಆಡ್ಕೊಂಡಂಗೆ ಏನೋ ಜಗಳ ಆಡ್ಕೊಂಡವೆ ಅಂಥೇಳಿ ಅಲ್ಲಿಂದ ಈಚೆಗೆ. ಬಟ್ ಆ ನಂತರದಲ್ಲಿ ತೀವ್ರ ಸ್ವರೂಪದ ಗಾಯಗಳಾಗಿರೋದಿರ್ಬೋದು, ಅಥವಾ ನೋಡಿ 12 ಗಂಟೆವರೆಗೂ ಪಾರ್ಟಿ ಮಾಡಿದ್ದಾರೆ ಅನ್ನೋದು ಇಲ್ಲಿ ಒಂದು ಗಮನಿಸಬೇಕಾದಂಥ ಅಂಶ. ಅಥವಾ ಹೊರಗಡೆ ಇದ್ದಂಥ ಸ್ನೇಹಿತರಾಗಿರಲಿ ಅಥವಾ ಬೇರೆಯವರಾಗಿರಲಿ, ಒಂದು ಪೊಲಿಟಿಕಲಿ ಸೆನ್ಸಿಟಿವ್ ಸಿಚುವೇಶನ್, ಅದನ್ನೆಲ್ಲ ನೋಡ್ಕೋಬೇಕಾದಂಥವ್ರ ವ್ಯವಸ್ಥೆಗಳನ್ನು ನೋಡಲಿಲ್ಲ ಯಾಕೆ ಅಂತಕ್ಕಂಥದ್ದು. ಸೊ ಒಟ್ಟಾರೆ ಅಲ್ಲಿ ಗಲಾಟೆ ನಡೆದಿರೋದಂತೂ ನಿಜ. ಅವರಿಬ್ಬರ ಕೆಲವೊಂದು ವಿಚಾರಗಳಲ್ಲಿ ದೋಷಾರೋಪಣೆ ಮಾಡಿ ಬಲಪ್ರಯೋಗ ಗಾಯ ಅಂತೂ ಆಗಿದೆ, ಅಡ್ಮಿಟ್ ಅಂತೂ ಆಗಿದ್ದಾರೆ. ಆದರೆ ಆನಂದ್ ಸಿಂಗ್ ಅವ್ರು ಏನು ಹೇಳ್ತಿದ್ದಾರೆ, ಕೊಲೆನೇ ಮಾಡೋಕ್ಕೆ ಬಂದಿದ್ರು ಉದ್ದೇಶಪೂರ್ವಕವಾಗಿ ಅಂತ. ಹಾಗೇನೂ ಅನ್ನಿಸ್ತಾ ಇಲ್ಲ. ಮೇಲ್ನೋಟಕ್ಕೆ ನಾವೆಲ್ಲ ಪತ್ರಕರ್ತರಾಗಿ ಅಥವಾ ರಾಜಕಾರಣಿಗಳಾಗಿ ಇರ್ತಕ್ಕಂಥವ್ರು ಕೆಲವೊಮ್ಮೆ ದಿಢೀರನೆ ನಡೆದಂಥ ಘಟನಾವಳಿಗಳಿಂದ ಆಗಿರ್ಬೋದು. ಒಟ್ಟಾರೆ ಘಟನೆ ಅಂತೂ ನಡೆದಿದೆ. ಅಂದರೆ ಮನಸ್ಸಿಲ್ಲದ ಮನಸ್ಸಿನವ್ರನ್ನ ಒತ್ತಾಕೊಂಡು ಹೋಗಿ ಇಟ್ಕೊಂಡಿದ್ದಾರೆ, ಅವ್ರಿಗೆ ರಕ್ಷಣೆ ಕೊಡುವಲ್ಲೂ ಸೋತಿದ್ದಾರೆ. ಸೊ ಇಂಥದ್ದೆಲ್ಲ ಒಟ್ಟಾರೆ ಒಂದು ವ್ಯವಸ್ಥೆಗೆ, ಶಾಸಕರಿಗೆ ಆಗಿರಲಿ, ಪಾಲಿಟಿಕ್ಸಲ್ಲಿ ಎಲ್ಲರಿಗೂ ಒಂದು ರೀತಿ ಒಂದು ಕೆಟ್ಟ ಹೆಸರು ತರುವಂಥ ಘಟನೆ ಇದು. ನಿಜ. ಬೆಳೂರವ್ರ ಜೊತೆ ಮಾತಾಡ್ತೀನಿ. ಯಾಕೆ ಮುಂಚಿತವಾಗಿ ನಾಗರಾಜ್ ಅವರೇ, ತಾವೇನು ಹೇಳ್ತೀರಿ ಈ ಘಟನೆ ನೋಡಿದಾಗ, ಈ ಒಂದು ಸ್ಟೇಟ್ಮೆಂಟನ್ನು ನೋಡಿದಾಗ? ಈ ಸ್ಟೇಟ್ಮೆಂಟನ್ನು ನೋಡಿದರೆ ಇದು ಅವರಿಬ್ಬರ ಮಧ್ಯೆ ಇರ್ತಕ್ಕಂಥ ವೈಷಮ್ಯ, ಅದು ರಾಜಕೀಯ ವೈಷಮ್ಯ. ಆ ಕಾರಣದಿಂದ ಈ ಗಲಾಟೆ ಆಗಿದೆ ಅಂತ ಹೇಳ್ಬೋದು. ದಟ್ ಈಸ್ ದಿ ಮೋಟಿವ್ ಬಿಹೈಂಡ್ ದಿ ಇನ್ಸಿಡೆಂಟ್. ಹಾಗೆ ಮಾತಾಡ್ತಾ ಆಗಿರೋದಲ್ಲ, ಇದು ಉದ್ದೇಶಪೂರ್ವಕವಾಗಿ ಅವನಿಗೆ ಹೊಡಿಬೇಕಂತಾನೆ ಪ್ಲಾನ್ ಮಾಡಿದ್ದಾರೆ ಅಂತ ಘಟನೆ ಒಂದಿದೆ, ಚುನಾವಣೆ ಸಂದರ್ಭದಲ್ಲಿ ಹಣ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ. ಹೌದು, ಅದಕ್ಕೆ ಹೇಳಿದೆ ಮೋಟಿವ್, ದಟ್ ಈಸ್ ದಿ ಮೋಟಿವ್ ಬಿಹೈಂಡ್ ದಿ ಇನ್ಸಿಡೆಂಟ್. ಇನ್ನು ಆ ಇನ್ಸಿಡೆಂಟು ಆಗಬೇಕಾದ್ರೆ ಸಾಕಷ್ಟು ಸಾಕ್ಷಿಗಳು ಇದ್ದಾರೆ. ಇವಾಗ ಅವರೇ ಹೇಳಿದ ಪ್ರಕಾರ ಸಾಕ್ಷಿಗಳು, ಐ ವಿಟ್ನೆಸ್ಸಸ್ಸು ಕೂಡ ಇದ್ದಾರೆ, ಅವರು ಬಿಡಿಸಿದ್ದಾರೆ. ಏನೇ ಆಗಲಿ, ಅವರು ಯಾರು ಏಟ್ ತಿಂದಿದ್ದಾರೆ ವಿಕ್ಟಿಮ್ಮು ಅವರೇ ಹೇಳಿದ್ದಾರೆ ಯಾವ ಕಾರಣದಿಂದ, ಯಾರು ಒಂದು ವೆಪನ್ನಿಂದ ಅವರು ಅಸಾಲ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆಮೇಲೆ ಪುನರುಚ್ಚಿಸಿದ್ದಾರೆ, ನಿನ್ನ ಸಾಯಿಸೋದೇ ನನ್ನ ಉದ್ದೇಶ ಅಂತ. ಇದು ಅಬ್ಸಲ್ಯೂಟ್ಲಿ ಕ್ಲಿಯರ್. ಇದು ಸ್ಟ್ರೈಟ್ ಫಾರ್ವರ್ಡ್ ಓಪನ್ ಅಂಡ್ ಶಟ್ ಕೇಸ್. ಇದನ್ನ ಯಾಕೆ ಅವತ್ತೇ ರಿಜಿಸ್ಟರ್ ಮಾಡಿ, ಅವತ್ತೇ ಇನ್ವೆಸ್ಟಿಗೇಷನ್ ಮಾಡಿ, ಅವರಿಗೆ ದಸ್ತಗಿರಿ ಕಸ್ಟಡಿಯಲ್ಲಿದ್ದಾಗ, ರೆಸಾರ್ಟಲ್ಲಿದ್ದಾಗೆ ದಸ್ತಗಿರಿ ಮಾಡಿ ಇಷ್ಟೊತ್ತಿಗಾಗಲೇ ಚಾರ್ಜ್ ಶೀಟು ಹಾಕ್ಬೋದಿತ್ತು. ಇದು ಮಾಡಿಲ್ಲ. ಇದು ಪೊಲೀಸರ ವೈಫಲ್ಯ. ನಾನು ಅವತ್ತೇ ಹೇಳಿದೆ, ಯಾಕೆ ಒಂದು ಸ್ಟ್ರೈಟ್ ಫಾರ್ವರ್ಡ್ ಓಪನ್ ಶೆಟ್ ಕೇಸಲ್ಲಿ ನೀವು ಇಷ್ಟೊಂದು ಡಿಲೇ ಮಾಡಿದಿರಾ ಅಂತ. ಇದು ಡಿಲೇ ಮಾಡೋದಕ್ಕೆ ರೀಸನ್ನು ನಾನೇನು ಬಾಯ್ಬಿಟ್ಟು ಹೇಳೋವಂಥ ಅವಶ್ಯಕತೆ ಇಲ್ಲ. ಇಟ್ ಈಸ್ ಅಂಡರ್ಸ್ಟುಡ್. ಆದರೂ ಕೂಡ ಬಟ್ ಈ ಒಂದು ಆನ್ ದಿ ಬೇಸಿಸ್ ಆಫ್ ದಿ ಕಂಪ್ಲೇಂಟ್ ಆಫ್ ದಿ ವಿಕ್ಟಿಮ್, ಫ್ಯಾಕ್ಟ್ಸ್ ಆರ್ ವೆರಿ ಕ್ಲಿಯರ್, ಅಬ್ಸಲ್ಯೂಟ್ಲಿ ಕ್ಲಿಯರ್. ಇಟ್ ಈಸ್ ಅನ್ ಅಟೆಂಪ್ಟ್ ಟು ಮರ್ಡರ್. ಅಟೆಂಪ್ಟ್ ಟು ಮರ್ಡರ್ ಅಂದರೆ ಇಟ್ಸ್ ಅ ವೆರಿ ಸೀರಿಯಸ್ ಕ್ರೈಮ್, ಆ್ಯಂಡ್ ದಟ್ ಟು ಆನ್ ಎ ಲೆಜಿಸ್ಲೇಚರ್. ಒಬ್ಬ ಗೌರವಾನ್ವಿತ ಶಾಸಕರ ಮೇಲೆ ಇನ್ನೊಬ್ಬ ಶಾಸಕ ಇರ್ಬೋದು, ಬೇರೆ ಯಾರಾದರೂ ಇರ್ಬೋದು, ಅಮಾನುಷವಾಗಿ ಹಲ್ಲೆ ಮಾಡಿದ್ದಾರೆ ಅಂತೇಳಿದ್ರೆ, ನೀವು ಅದೇ ಒಂದು ಪಬ್ಲಿಕಲ್ಲಿ ಆಗಿದ್ದರೆ ಎಷ್ಟೊಂದು ಅಲ್ಲಗುಲ್ಲ ಆಗ್ತಿತ್ತು.
ನಿಮ್ಮದೇ ಒಂದು ಫ್ರೆಟರ್ನಿಟಿ ಜೊತೆಯಲ್ಲಿ ಇದಾಗಿದೆ ಅಂತಂದರೆ ಇದನ್ನು ನೀವು ಟ್ರೈ ಟು ಅಶಪ್ ಇಟ್. ಅದು ಆಗಬಾರ್ದು, ಆಗಕೂಡ್ದು. ನಿಜ ನಾಗರಾಜ್ ಅವರೇ, ಮಾತಾಡ್ತೀನಿ. ನಾವು ಚರ್ಚೆನ ಮುಂದುವರ್ಸೋಣ. ಅದಕ್ಕಿಂತ ಮುಂಚಿತವಾಗಿ ನಿಮಗೊಂದು ಸ್ಟೋರಿಯನ್ನು ತೋರಿಸಲೇಬೇಕು. ಯಾಕಂದರೆ ಉಳಿದವರು ಕಂಡಂತೆ ಹೆಂಗಾಗಿದೆ ಈ ಸ್ಟೋರಿ ಅನ್ನೋದನ್ನು ನೋಡಲೇಬೇಕು. ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಬೇಕು. ನಮ್ಮ ನಾಯಕರು ನಮ್ಮ ಮುಂದೆ ಹೆಂಗೆಲ್ಲ ಒಂದು ಚಿತ್ರಕಥೆಯನ್ನು ಹೆಣೆದು ನಮ್ಮನ್ನು ಮರಳು ಮಾಡೋದರಲ್ಲಿ ಯಶಸ್ವಿ ಆಗ್ತಾರೆ. ಬಹುಶಃ ರಾಜಕಾರಣಗಳ ಕೆಲಸ ಇದಾ ಅನ್ನುವಂಥದ್ದು. ಯಾಕೆಂದರೆ ಬಹುಶಃ ಒಂದು ಅಂಶವನ್ನು ನಾವು ಹೇಳಬೇಕು, ಗಮನಿಸಬೇಕು. ನಮ್ಮಲ್ಲಿ ಏನು ಚರ್ಚೆಗಳ ಸಂದರ್ಭದಲ್ಲೂ ಕೂಡ ಶಾಸನ ಸಭೆಗಳಲ್ಲಿರ್ಬೋದು, ಲೋಕಸಭೆಯಲ್ಲಿರ್ಬೋದು, ಸುಳ್ಳು ಅನ್ನುವಂತಹ ಪದವನ್ನು ಬಳಸೋದಿಲ್ಲ. ಬದಲಿಗೆ ಸತ್ಯಕ್ಕೆ ದೂರವಾದದ್ದು, ನಿಮ್ಮ ಮಾತು ಸತ್ಯಕ್ಕೆ ದೂರವಾದದ್ದು ಅನ್ನುವಂಥ ಸ್ಟೇಟ್ಮೆಂಟನ್ನು ಮಾಡ್ತಾರೆ. ಇದಕ್ಕೆ ಕಾರಣ ಏನು ಗೊತ್ತಾ? ಕಾರಣ ನಮ್ಮ ಜನಪ್ರತಿನಿಧಿಗಳದವರು ಕಾನೂನು ರಚನೆ ಮಾಡೋದಕ್ಕೆ ಹೊರಡುವಂಥವರು ಅವರು ಸುಳ್ಳು ಹೇಳೋದಿಲ್ಲ ಅಂತ ಹೇಳಿ ಅವರು ಸಂವಿಧಾನದ ಮೇಲೆ ಪ್ರಮಾಣವನ್ನು ಮಾಡಿ ಶಾಸಕರಾಗಿಯೋ ಸಂಸದರಾಗಿ ಆಯ್ಕೆಯಾಗಿರ್ತಾರೆ. ಆದರೆ ನಮ್ಮ ಸಚಿವರಾಗಿ ಮೂರು ಬಾರಿ ಇವರೆಲ್ಲ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಒಮ್ಮೆ ನಾಮಿನೇಷನ್ ಮಾಡುವಾಗ, ಮತ್ತೊಮ್ಮೆ ಶಾಸಕರಾಗಿ, ಇನ್ನೊಮ್ಮೆ ಸಚಿವರಾಗಿ. ಇಂಥವರು ಕೂಡ ಹೇಳುವಂಥದ್ದು ಇದನ್ನು ಸತ್ಯಕ್ಕೆ ದೂರವಾದಂತ ಹೇಳಬೇಕು ಅಥವಾ ಸುಳ್ಳು ಅಂತ ಹೇಳಬೇಕು, ನೀವೇ ನಿರ್ಧರಿಸಿ. ಆದರೆ ಅದನ್ನು ತೋರಿಸ್ತೀವಿ. ಯಾವುದೋ ಮದುವೆಗೆ ಹೋಗ್ಬೇಕು ಅಂತ ಹೋಗಿದ್ದಾರೆ. ಸುಮ್ಮನೆ ನೀವು ಗಲಾಟೆ ಆಗೋಯ್ತಂತೆ, ಮಾರಾಮಾರಿ ಆಯ್ತಂತೆ. ಇನ್ನೊಂದು ಅರ್ಧ 1 ಗಂಟೆ ಅವರೇ ಬರ್ತಾರೆ, ಬಂದು ನಿಮ್ಗೆ ಏನ್ ಬೇಕೋ ಟಿವಿಗೆ ಹೇಳ್ತಾರೆ. ಎಲ್ಲ ರಾಜಿ ಮಾಡ್ಕೊಂಡು, ಇವ್ರಿಗೂ ಸ್ವಲ್ಪ ಸ್ಮಾಲ್ ಡಿಫ್ರೆನ್ಸ್ ಇತ್ತು, ಇವರೇ ರಾಜಿ ಮಾಡ್ಕೊಂಡು ಇವರು ಬಹಳ ಸಂತೋಷ ಆಗಿದ್ದಾರೆ. ಇವರು ಅವರೆಲ್ಲ ಯಾರೋ ಮಿಸ್ಯೂಸ್ ಮಾಡಿದ್ದಾರೆ. ಯಾವ ಗಲಾಟೆನೂ ಇಲ್ಲ, ಯಾವ ಮಾರಾಮಾರಿನೂ ಇಲ್ಲ, ಯಾವ ಬಾಟ್ಲು ಹೊಡೆದಾಟನೂ ಇಲ್ಲ, ಯಾವುದು ಸಂದರ್ಭ ಇಲ್ಲ. ಮಾಧ್ಯಮಗಳಲ್ಲಿ ಏನ್ ಬರ್ತಾ ಇದೆ ಅದು ಯಾವುದು ಕೂಡ ಸತ್ಯಕ್ಕೆ ದೂರವಾದಂತ ವಿಚಾರಗಳು. ಬೆಳಗಿನ ಜಾವ 7 ಗಂಟೆಗೆ ಅವರು ಆಸ್ಪತ್ರೆಗೆ ಅವರೇ ಬಂದು ಎದೆ ನೋವು ಅಂತ ಹೇಳಿ ಅಡ್ಮಿಟ್ ಆಗಿದ್ದಾರೆ. ತಲೆ ಹೊಡೆದಾಗ್ಬಿಟ್ಟವ್ರಂತೆ, ಹಂಗೆ ಹಿಂಗಂತ ಇದೆ. ಏನೇನು ಒಂದು ಸ್ಟಿಚ್ ಇಲ್ಲ, ಸಣ್ಣ ಪುಟ್ಟ ಅವ್ರ ಸ್ನೇಹಿತರು ಗಲಾಟೆ ಮಾತಾಡಿದೆ. ಚೆನ್ನಾಗಿದ್ದಾರೆ, ಊಟ ಮಾಡಿದ್ದಾರೆ. ಮಧ್ಯಾಹ್ನ ಬಿರಿಯಾನಿ ತರಿಸಿ ಊಟ ಮಾಡಿದಾರಂತೆ. ಬಿರಿಯಾನಿ ಬೇಕು ಸಂಡೆ, ಇವತ್ತು ಬಿರಿಯಾನಿ ತರಿಸಿ ಏನೋ 1-2 ಗಂಟೆ ಊಟ ಮಾಡಿ ಕೂತಿದ್ರಂತೆ. 2 ಗಂಟೆ ಏನೋ ಮಾತಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಗಲಾಟೆ ಆಗಿರೋದು ನಿಜ, ಗಲಾಟೆ ಮಾಡ್ಕೊಂಡಿರೋದು ನಿಜ. ಅವರಿಬ್ರು 3 ಜನ ಸ್ನೇಹಿತರವರು. ಭೀಮಾ ನಾಯಕ್ ಇರಲಿ, ಕಮಲಿ ಗಣೇಶ್ ಇರಲಿ, ಆನಂದ್ ಸಿಂಗ್ ಅವರೆಲ್ಲ ಸ್ನೇಹಿತರಲ್ಲಿ ಗಲಾಟೆ ಆಗೋದು ಸಹಜ. ಅದು ನನ್ನಲ್ಲೂ ನಾನು ಭಾಳ ಸ್ಪಷ್ಟವಾಗಿ ಇವತ್ತು ಹೇಳಕ್ಕೆ ಇಚ್ಛಪಡ್ತೇನೆ, ಅಂಥ ಯಾವ ಘಟನೆನೂ ಕೂಡ ನಡೆದಿಲ್ಲ. ಆ ಥರದ್ದು ಯಾವುದು ಘಟನೆ ಆಗಿಲ್ಲ. ಅದೆಲ್ಲ ಊಹಾಪೋಹಗಳು ಅಂತ ನಾನು ಇವತ್ತು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛಪಡ್ತೇನೆ. ಆನಂದ್ ಸಿಂಗ್ ಅವ್ರಿಗೆ ಒಂದು ಸ್ವಲ್ಪ ಸಣ್ಣ ಗಾಯ ಆಗಿರ್ತಕ್ಕಂಥದ್ದು ನಿಜ. ಬಟ್ ನನ್ನ ಮಾಹಿತಿ ಪ್ರಕಾರ ಅವ್ರು ಬಿದ್ದಾಗ ಅವ್ರಿಗೆ ಗಾಯ ಆಗಿರ್ತಕ್ಕಂಥದ್ದು. ಇದೇ ಉಳಿದವರು ಕಂಡಂತೆ ಆಗಿರುವಂಥದ್ದು ಒಂದು ಘಟನೆಯನ್ನು ಉಳಿದವರು ಕಂಡಾಗ ಹೀಗೆಲ್ಲ ಆಗುತ್ತೆ ಅನ್ನುವಂಥದ್ದಕ್ಕೆ ಬಹುಶಃ ಇದನ್ನು ನೋಡಿದಾಗ ನಗಬೇಕು, ಏನು ಹೇಳಬೇಕು ಗೊತ್ತಾಗೋದಿಲ್ಲ. ಆದರೆ ಈಗ ಹೊಡೆದಂಥವ್ರು ಇದ್ದಾರಲ್ಲ, ಅವರು ಒಂದು ಸ್ಟೋರಿಯನ್ನು ಹೇಳಿದ್ದಾರೆ. ಅವರು ಹೆಂಗೆ ಹೇಳಿದ್ದಾರೆ, ಗಣೇಶನ ಮಾತು ಏನು ಅನ್ನೋದನ್ನು ನೋಡೋಣ. ಇದು ನಾನು ಬೇಕಂತ ಮಾಡಿದ್ದಲ್ಲ. ಇವತ್ತು ಯಾವುದೋ ಒಂದು ವಿಷಯ ಭೀಮಾ ನಾಯಕ್ ಮತ್ತು ಆನಂದ್ ಸಿಂಗ್ ಅವರು ಅದನ್ನ ಇಬ್ಬರನ್ನ ಹೊಂದಾಣಿಕೆ ಮಾಡೋಕ್ಕೆ ಹೋಗಿ ಕೆಲವು ಘಟನೆಗಳು ತಪ್ಪಾಗಿದೆ. ಅಂದರೆ ನಾನೇನು ಇದಂತಲ್ಲ, ಅವರಿಗೆ ಅಲ್ಲಿ ನಡೆದಂಥ ವಿಷಯ ಅವ್ರಿಗೆ ನೋವಾಗಿದ್ದರೆ ಈ ಮಾಧ್ಯಮ ಮುಖಾಂತರ ಅವ್ರ ಫ್ಯಾಮಿಲಿಗೂ ಮತ್ತು ಅವರ ಕುಟುಂಬಕ್ಕೆ ನಾನು ಕ್ಷಮಾಪಣೆ ಕೂಡ ಕೇಳೋಕ್ಕೆ ಇಷ್ಟಪಡ್ತೀನಿ. ಇದು ಮಾಡಬೇಕಂತ ಆಗಿದ್ದಲ್ಲ. ಬಹುಶಃ ಗಣೇಶ್ ಮಧ್ಯಸ್ಥಿಕೆ ವಹಿಸಿದ್ದನ್ನು ನೋಡಿ ಸಹಿಸಲಾರದೆ ಆನಂದ್ ಸಿಂಗ್ ತನ್ನ ಕಣ್ಣಿಗೆ ತಾನೇ ಹುಡ್ಕೊಂಡ್ರೇನೋ ಅನ್ನುವ ರೀತಿಯಾಗಿ ಅನಿಸುತ್ತೆ ಗಣೇಶ್ ಮಾತುಗಳನ್ನು ಕೇಳಿದಾಗ. ಆದರೆ ಗಣೇಶ್ ಅಂತಹ ಬಹುಶಃ ನಮ್ಮ ಜೊತೆಗೆ ನಾಗರಾಜ್ ಅವರಿದ್ದಾರೆ. ಕೊಲೆ ಮಾಡಿದವರು ಯಾರು ಕೂಡ ನಾನು ಕೊಲೆ ಮಾಡಿದ್ದೀನಿ ತಿಳ್ಕೊಂಡು ಸುಲಭವಾಗಿ ಒಪ್ಕೊಳ್ಳೋದೇ ಇಲ್ಲ. ಇನ್ನು ಹೊಡೆದಂಥವ್ರು ಒಪ್ಕೊಳ್ತಾರೆಯೇ? ಒಪ್ಕೊಳ್ಳೋದಕ್ಕೆ ಸಾಧ್ಯನಾ? ಈ ರೀತಿಯಾದಂತಹ ಪ್ರಶ್ನೆಗಳು ಕೂಡ ಇದ್ದಾವೆ. ಪ್ರಸನ್ನ ಕುಮಾರ್ ಅವರೇ, ಕಾಂಗ್ರೆಸ್ನವರು ಯಾರನ್ನು ಈ ರೀತಿಯಾಗಿ ಪ್ರೊಟೆಕ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋದ್ರಿಂದ ಏನನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಇವರು ಅಂತ ರಾಜ್ಯದಲ್ಲಿ ಆಡಳಿತ ಇದೆಯಾ ಹಾಗಾದರೆ ಇಲ್ಲಿ? ಪ್ರಸಾದ್, ಆರಂಭದ ಮೊದಲನೇ ದಿನದಲ್ಲಿ ಈ ಘಟನೆಗೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದೀವಿ. ಈ ಪ್ರಕರಣವನ್ನು ಮುಚ್ಚು ಹಾಕೋಕ್ಕೆ ಸರ್ಕಾರ ಒಂದಲ್ಲ ಒಂದು ರೀತಿ ಪ್ರಯತ್ನ ಪಡ್ತಾನೆ ಇದೆ. ಅದು ನೀವು ಸರ್ಕಾರ ಅಂತೀರೋ, ಪ್ರಭಾವಿ ಸಚಿವರುಗಳು ಅಂತೀರೋ, ಯಾರನ್ನು ಬೇಕಾದರೂ ಹೇಳಿ. ಈಗ ಘಟನೆ ನಡೆದು ಕುಲ್ಲ ಆಗಿದೆ. ಹೊಡೆತ ತಿಂದವರು ಆಲ್ರೆಡಿ ಹೇಳಿಕೆ ಕೊಟ್ಟಿದ್ದಾರೆ, ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇವರಿನ್ನೂ ಹೊಡೆದವ್ರು ಆರೋಪಿ ಏನು ಹೇಳ್ತಾರೆ, ಅವ್ರಿಗೆ ನೋವಾಗಿದ್ರಿ ಅಂತಂದರೆ ಹಾಸ್ಪಿಟಲಿ ಪ್ರತಿ ದಿವಸ ಪೇನ್ ಕಿಲ್ಲರ್ ಕೊಡ್ತಾ ಇದ್ದಾರೆ. ಅವ್ರಿಗಿನ್ನೂ ಗೊತ್ತಿಲ್ಲ ಏನು ಇಂಜೆಕ್ಷನ್ ಕೊಡ್ತಾ ಇದ್ದಾರೆ ಅಂತನ. ನೋವಲ್ಲ, ಮೈ ಮುಳೆ ಮುರಿಯೋಂಗೆ ಹೊಡೆದು ಹಾಸ್ಪಿಟ್ಲ್ ಅಡ್ಮಿಟ್ ಆದರೆ ಇವ್ರಿನ್ನೂ ನೋವಾಗಿದ್ದರೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಷ್ಟು ಮೊದಲನೇದಾಗಿ FIR ಒಂದು ಗಂಭೀರವಾದ ಪ್ರಕರಣ, ಅದು 307 ಬುಕ್ ಮಾಡಿದ್ದಾರೆ. ಬಹುಶಃ ಕೊಲೆ ನಂತರ ನೆಕ್ಸ್ಟ್
ಒಂದು ಕಡಿಮೆ ಪ್ರಮಾಣದ 307 ಅಟೆಂಪ್ಟ್ ಟು ಮರ್ಡರ್ ಕೇಸ್ ಬುಕ್ ಮಾಡಿದ್ದಾರೆ. ಇಂಥ ಒಂದು ಪ್ರಮುಖ ಕ್ರಿಮಿನಲ್ ಪ್ರಕರಣದಲ್ಲಿ ನೀವು ಘಟನೆ ನಡೆದಿದ್ದು ಶನಿವಾರ ಅಥವಾ ಭಾನುವಾರ ಮುಂಜಾನೆ, ಇಡೀ ಭಾನುವಾರ ಸಂಜೆವರೆಗೂ ಆರೋಪಿ ರೆಸಾರ್ಟ್ನಲ್ಲೇ ಇದ್ದ. ಯಾರ ವರ್ಷದಲ್ಲಿದ್ದ ಆತ? ಪಕ್ಷದ ನಾಯಕರ ಹಿಡಿತದಲ್ಲೇ ಇದ್ದ, ರೂಮ್ನಲ್ಲೇ ಇದ್ದ, ಇಡೀ ಸರ್ಕಾರವೇ ಅಲ್ಲೇ ಇತ್ತು, ಎಲ್ಲ ಮಂತ್ರಿಗಳು ಅಲ್ಲೇ ಇದ್ದರು, ಪೊಲೀಸ್ನವ್ರು ಕಾವಲಿದ್ರು. ಆದರೆ ಯಾರು ಅವನನ್ನು ಟಚ್ ಮಾಡಲಿಲ್ಲ. ಅವನು ಓಡೋಗೋವರೆಗೂ ಅಲ್ಲಿಂದ FIR ದಾಖಲಾಗಲಿಲ್ಲ. ಫಸ್ಟು ಓಡೋಗ್ಲಿಕ್ಕೆ ಅವಕಾಶ ಕೊಡ್ತಾರೆ, ಯಾಕೆಂದರೆ ಪಕ್ಷದವರೇ ಒಂದು ಅವನಿಗೆ ಅಮಾನತು ಮಾಡಿ ಪತ್ರನೂ ಕೊಡ್ತಾರೆ ಕೈಗೆ. ಆ ಪತ್ರ ಎಸ್ಕೊಂಡು ಅವ್ನು ಬಾಯಿ ಬಂದಂಗೆ ಬೈದ್ಬಿಟ್ಟು ಹೋಗ್ತಾನೆ ಪಾರ್ಟಿ ಲೀಡರ್ಗಳಿಗೆಲ್ಲ. ಅಲ್ಲಿವರೆಗೂ ಸುಮ್ಮನೆ ಇರ್ತಾರೆ. ಆಮೇಲೆ FIR ರಿಜಿಸ್ಟರ್ ಆಗ್ತದೆ. ಇದನ್ನೆಲ್ಲ ನೋಡಿದ್ರೆ ನಿಮಗೆ ಇಲ್ಲೊಂದು ಪೊಲೀಸ್ ವ್ಯವಸ್ಥೆ ಅನ್ನೋದಿದೆಯಾ, ಗೃಹ ಇಲಾಖೆ ಅಂತಿದೆಯಾ, ಕಾನೂನು ಸುವ್ಯವಸ್ಥೆ ಸರಿಯಾಗಿದೆಯಾ, ಇವನ್ನೆಲ್ಲ ನೋಡ್ಬೇಕಾ? ಇದನ್ನೆಲ್ಲ ಜನ ಕಣ್ಣಾರೆ ನೋಡೋಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಕಾಂಗ್ರೆಸ್ ಪಕ್ಷದವರು ಪೊಲೀಸ್ನವ್ರು ಮಾಡಬೇಕಾದ ಕೆಲಸ ಅವ್ರು ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಅವರೊಂದು ತನಿಖಾ ಸಮಿತಿ ಮಾಡಿದ್ದಾರೆ. ಕ್ರಿಮಿನಲ್ ಪ್ರಕರಣದಲ್ಲಿ ನೀವು ಒಬ್ಬ ಉಪಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಇಬ್ಬರು ಹಿರಿಯ ಸಚಿವರನ್ನ ಮಾಡಿ ಒಂದು ಸಮಿತಿ ಮಾಡಿದ್ದಾರೆ. ಇದು ಕೊಲೆ ಯತ್ನ ನಡೆಸಿದವರ ಕುಟುಂಬದವರೇ ಕೊಲೆ ಯತ್ನದ ಬಗ್ಗೆ ತನಿಖೆ ನಡೆಸಿ ಏನು ತನಿಖೆ ಮಾಡ್ತಾರೆ? ನೀವು ಉಪಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಇಬ್ಬರು ಹಿರಿಯ ಸಚಿವರು, ಅದರಲ್ಲೂ ಈ 3 ಕಮಿಟಿನಲ್ಲಿ ಹಿಂದೆ ಇಬ್ಬರು ಗೃಹ ಸಚಿವರಾಗಿದ್ದರು, ಪರಮೇಶ್ವರ್ ಮತ್ತು ಜಾರ್ಜ್ ಅವರು. ಇವ್ರನ್ನ ಇಟ್ಕೊಂಡು ನೀವು ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ನ ತನಿಖೆ ಮಾಡು ಅಂತ ಹೇಳಿದ್ರೆ ಏನು ತನಿಖೆ ಮಾಡ್ತಾನವನು? ಅವಾಗ ಅವನೇನು ಹೇಳ್ತಾರೆ, ಇಬ್ಬರದ್ದು ಈಕ್ವಲ್ ಆಗಿ ಬರಬೇಕಲ್ಲ, ನಮ್ಮ ರಿಪೋರ್ಟ್ ಪ್ರಕಾರ ನೀವು ತನಿಖೆ ಮಾಡಪ್ಪ ಅಂತಾರೆ. ಯಾಕಂದ್ರೆ ನಾನು ಪೊಲೀಸ್ನವ್ರು ಬೇರೆ ವ್ಯತಿರಿಕ್ತವಾಗಿ ತನಿಖೆ ಬೇಕಾದ ಗೈಡ್ಲೈನ್ಸ್ ಇವ್ರು ಫಿಕ್ಸ್ ಮಾಡ್ತಾರೆ. ಇದು ಒಂಥರ ಮಾಕರಿ, ಜನತಂತ್ರದ ಮಾಕ್ರಿ, ಆಡಳಿತದ ಮಾಕ್ರಿ, ಕಾನೂನು ವ್ಯವಸ್ಥೆ ಮಾಕ್ರಿ. ನೀವೇನು ಬೇಕಾದ್ರು ಎಲ್ಲ ನಗೆಪಾಟ್ಲಿಗೆ ಏನೇನು ಬೇಕೋ ಅಷ್ಟು ಕೂತಿದೆ ಆ್ಯಕ್ಚುಲಿ ಇದು. ಆದರೂ ಅವ್ರಿಗೆ ಇಷ್ಟಾದರೂ ಒಬ್ಬನ ಆರೋಪಿನ ಅಲ್ಲಿದ್ದೋನ ಕಸ್ಟಡಿ ಇದ್ದಾನೆ, ಯಾರು ಕರ್ಕೊಂಡೋಗಿದ್ದು, ಯಾರು ಬಿಡಿಸ್ಕಳಿಸಿದ್ದು, ಬರೀ ಹಲ್ಲೆ ಮಾಡಿದವ್ರು ಅಷ್ಟೇ ಅಲ್ಲ. ಈಗ ಯಾರ್ಯಾರಲ್ಲಿ ಕರ್ಕೊಂಡೋಗಿದ್ರು, ಯಾರ್ಯಾರು ಇದಕ್ಕೆ ಶಾಮೀಲಾಗಿದ್ರು, ಅಲ್ಲಿ ಯಾರ್ಯಾರಿದ್ರು ಅವ್ರ ಮೇಲೆಲ್ಲ ಬುಕ್ ಮಾಡಬೇಕು. ಯಾರ್ಯಾರು ಇದನ್ನು ಮುಚ್ಚಾಕ್ಲಿಕ್ಕೆ ಏನೇನು ಹೇಳಿಕೆ ಕೊಟ್ಟರು ಅವ್ರ ಮೇಲೆಲ್ಲ ಫಸ್ಟ್ FIR ಹಾಕಬೇಕು. ಒಂದು ಅಪರಾಧ ಮಾಡೋದೆಷ್ಟೋ, ಅಪರಾಧವನ್ನು ಮುಚ್ಚಾಕೋದು ಅಷ್ಟೇ ಪ್ರಮಾಣದ ಗಂಭೀರವಾದ ಅಪರಾಧ ಇದು. ಬೇಡೂರವರೇ, ಯಾವ ರೀತಿಯಾದಂತಹ ವ್ಯವಸ್ಥೆಯಲ್ಲಿ ಇದ್ದೀವಿ ನಾವು ಅಂತ ಕಾಂಗ್ರೆಸ್ ಪಕ್ಷ ಏನನ್ನು ಕೊಡ್ತಾ ಇದೆ ಕರ್ನಾಟಕಕ್ಕೆ ಆಡಳಿತ? ಇದಾ ನಿಮ್ಮ ಆಡಳಿತದ ಮಾಡೆಲ್? ಸರ್, ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರ್ಬೋದು, ಇನ್ನೊಂದು ಇರ್ಬೋದು, ಯಾರೇ ಇರ್ಬೋದು, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಯಾರೇ ಒಬ್ಬ ಶಾಸಕನಾದಂಥವನು ಇನ್ನೊಬ್ಬನ ಮೇಲೆ ಹಲ್ಲೆ ಮಾಡೋದು ತಪ್ಪು. ಇದು ನಾನು ಒಪ್ಕೊಳ್ಳೋದಲ್ಲ. ನಾನು ಒಬ್ಬ ಪಕ್ಷದ ಇದರಲ್ಲಿದ್ದರೂ ಇದು ಖಂಡಿಸ್ತೇನೆ ನಾನು ಖಂಡಿತವಾಗಿಯೂ. ಈ ರೀತಿಯ ದುರ್ವರ್ತನೆ, ಈ ರೀತಿಯ ಈ ವ್ಯವಸ್ಥೆ ಎಲ್ಲೂ ಆಗಬಾರ್ದು, ಇದು ಆಗಬಾರ್ದು. ಸಾಮಾನ್ಯ ಜನ ಗಲಾಟೆ ಮಾಡಿದಾಗಲೇ ನಾವು ಹೇಳ್ತೀವಿ, ಏನಪ್ಪ ಹಿಂಗೆ ಮಾಡ್ತೀರಾ, ಯಾಕ್ರಪ್ಪ ಅಂತ ಹೇಳೋರು. ಇವತ್ತು ಒಬ್ಬ ಜನಪ್ರತಿನಿಧಿಯಾಗಿ ಇನ್ನೊಬ್ಬ ಶಾಸಕನ ಮೇಲೆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಇದು ಯಾವುದೇ ವ್ಯಕ್ತಿಯನ್ನು ನೋಡೋ ಪ್ರಶ್ನೆಯೇ ಇಲ್ಲ. ಈಗ ಪಕ್ಷ ಹೊರಗೆ ಹಾಕಿದೆಯೋ ಇದು ಪ್ರಶ್ನೆ ಇಲ್ಲ. ಕಾನೂನಲ್ಲಿ ಏನಾಗಬೇಕು ಅದು ಆಗಲೇಬೇಕು. ಇವತ್ತು ನಾಗರಾಜ್ ಅವ್ರು ಹೇಳಿದರು ಕಾನೂನಲ್ಲಿ. ಆದರೆ ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನೋದಕ್ಕೆ ಅವ್ರು ಹೋಗಿ ಕಂಪ್ಲೇಂಟ್ ಮಾಡಬೇಕು. ಕಂಪ್ಲೇಂಟ್ ಮಾಡಿದ್ರೆ ಯಾರು ಅರೆಸ್ಟ್ ಮಾಡೋದಲ್ಲ. ಒಂದು ತಿಳ್ಕೊಳ್ಳಿ, ಒಂದು ಕಂಪ್ಲೇಂಟ್ ಲಾರ್ಜ್ ಆಗಬೇಕು. ಲಾರ್ಜ್ ಆದಮೇಲೆ ಅದ್ರ ಮೇಲೆ ಕ್ರಮ ತೊಗೊಳ್ಳೋದು, ಅದ್ರ ಮೇಲೆ ಡಾಕ್ಟರ್ ರಿಪೋರ್ಟು ತೊಗೊಳ್ಬೇಕು, ಅವೆಲ್ಲ ಆಗಿರುತ್ತೆ. ಅದರಿಂದ ಆಗ್ಬೋದು, ಲೇಟ್ ಆಗಿರ್ಬೋದು. ಬಿಟ್ಟರೆ ಇದರಲ್ಲಿ ನಾನು ಹೇಳೋದಿಷ್ಟೇ, ನಮ್ಮ ಪಕ್ಷದಲ್ಲಿ ಇವತ್ತು ಏನು ಚರ್ಚೆ ಮಾಡೋವಂಥ ಪ್ರಶ್ನೆನೇ ಇಲ್ಲ. ಇವತ್ತು ವಜಾ ಮಾಡಿದ್ದಾರೆ, ಅವನು ಹೊರಗೆ ಹಾಕಿದ್ದಾರೆ, ಅದು ಬೇರೆ ಪ್ರಶ್ನೆ. ಆದರೆ ಕಾನೂನಲ್ಲಿ ಈ ರೀತಿಯ ದುರಾಡಳಿತ ಮತ್ತು ಈ ರೀತಿಯ ಈ ವರ್ತನೆ ಮಾಡುವಂಥವರಿಗೆ ಹಲ್ಲೆ, ಒಬ್ಬ ವ್ಯಕ್ತಿ ಶಾಸಕನಾದ ಅಂದರೆ ಅವನಿಗೆ ಗೌರವ ಎಷ್ಟಿದೆ, ಒಂದು ತಾಲೂಕಿನ ಒಬ್ಬ ಮೊದಲ ವ್ಯಕ್ತಿಯಾಗಿರ್ತಾರೆ. ಅಂಥವ್ರು ಹಲ್ಲೆ ಮಾಡಿದಾಗ ನಾವು ಸುಮ್ಮನೆ ಇರೋವಂಥದ್ದಿಲ್ಲ. ನಾನು ಖಂಡನೆ ಮಾಡ್ತೀನಿ ಇದರೆಲ್ಲ. ಆದ್ದರಿಂದ ಅದು ಮುಂದೆ ಏನೇನಾಗಿತ್ತು ಅನ್ನೋದನ್ನ ಅದು ಕೇಸಲ್ಲಿ ಏನೇನಾಗಿತ್ತು ಅದನ್ನು ಯಾವುದೇ ರೀತಿಯಲ್ಲೂ ಸಹ ನಮ್ಮ ಪಾರ್ಟಿ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಖಂಡಿತ ಬೇಳೂರವರೇ, ಶಿಕ್ಷೆ ಆಗಬೇಕು. ಎಸ್ ಬೇಳೂರವರೇ, ಆದರೆ ಈ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಿರ್ತಿದ್ರೆ ಇಷ್ಟೊತ್ತಿಗಾಗಲೇ ನೀವ್ರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಅದನ್ನು ಮಾಡಲಿಲ್ಲ. ಬದಲಿಗೆ ತಪ್ಪಿಸಿಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆಯೂ ಕೂಡ ಇಡೀ ಫ್ಯಾಮಿಲಿಯನ್ನ ಜೊತೆಗೆ ಸೇರಿಸ್ಕೊಂಡು ಎಲ್ಲಿಗೆ ಶಿಫ್ಟ್ ಮಾಡಿಸಿದ್ದಾರೆ ಅನ್ನೋದು ಒಂದು ಭಾಗ. ಮತ್ತೊಂದು ಕಡೆಯಲ್ಲಿ ಈತ ಆ ದಿವಸ ರಾತ್ರಿ ಕೇವಲ ಒಬ್ಬರಿಗೆ ಹೊಡೆದಿಲ್ಲ, ಇನ್ನೂ ಹಲವು ಶಾಸಕರಿಗೆ ಹೊಡೆದಿದ್ದಾನೆ ಈತ. ಅವರು ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಯಾಕಂದ್ರೆ ಇದು ನಮ್ಮ ಮನೆಯ ವಿಚಾರ, ಸುಮ್ಮನೆ ಹೊರಗೆ ಹೋಗಿ ಮಾನ ಮರ್ಯಾದೆ ಹಾಳಾಗೋದು ಯಾಕೆ ಅನ್ನೋಂಥ ಕಾರಣಕ್ಕಾಗಿ ಸುಮ್ಮನಿದ್ದಾರೋ ಏನೋ ಗೊತ್ತಿಲ್ಲ. ಯಾವ ರೀತಿಯಾಗಿ ಈ ಒಂದು ಘಟನೆಯ ನಂತರ ಆಗ್ತಾ ಇರುವಂತಹ ಬೆಳವಣಿಗೆಗಳ ವಿಚಾರ ಬಗ್ಗೆ ಮಾತನಾಡ್ತಾ ಹೋದಾಗ ಇಲ್ಲಿ CCTV ಫುಟೇಜ್ನ ವಿಚಾರ ಬಗ್ಗೆ ಕೂಡ ಮಾತಾಡಬೇಕು. ನಾಗರಾಜ್ ಅವರೇ, ಅದ್ರ ಬಗ್ಗೆ ಅದನ್ನ ಕಲೆಕ್ಟ್ ಮಾಡೋದ್ರ ಕಡೆಗೆ ಯಾಕೆ ಇಲ್ಲಿ ಗಮನ ಹರಿಸಿಲ್ಲ ಇದು ಅಂತ? ನಾ ಹೇಳಿದಲ್ಲ, FIR ಮಾಡಲಿಕ್ಕೇ ಇವರು ಮೀನಾಮೇಷ ಎಣಿಸಿದ್ದಾರೆ. ಒಂದು. ಎರಡನೇದು, ಆ ಸೀನ್ ಆಫ್ ಅಕರೆನ್ಸ್ ಪ್ರಿಸರ್ವ್ ಮಾಡಿ ಅಲ್ಲೇನಿದೆ ಇನ್ಕ್ರಿಮಿನೇಟಿಂಗ್ ಏನೆಲ್ಲ ನಮ್ಗೆ ಸಿಗ್ಬೋದು. ಪಿಕ್ಚರೈಸ್ ಮಾಡ್ಕೊಳ್ಬೇಕು ಮತ್ತು ಅಮಾನತ್ ಪಡಿಸ್ಕೊಳ್ಬೇಕು ಅದನ್ನ. ಬಿಕಾಸ್ ದೇ ಆರ್ ಆಲ್ ದಿ ವೆಪನ್ಸ್ ಯೂಸ್ಡ್.
ಟು ಕಾಸ್ ದಿ ಇಂಜುರಿ, ಹೌದು, ಟು ಅಟೆಂಪ್ಟೆಡ್ ಟು ಕಿಲ್ ಹಿಮ್. ಇಲ್ಲಿ ಅದೇ ಇಲ್ಲ ಅಂದರೆ ಸಬ್ಸಿಕ್ವೆಂಟ್ ಇನ್ವೆಸ್ಟಿಗೇಷನ್ ವೀಕ್ ಆಗುತ್ತೆ. ಅದೊಂದಾದರೆ ಈಗ ನೀವು ಹೇಳಿಕೆಗಳೆಲ್ಲ ನೀವು ಇದು ರಿಪೀಟ್ ಮಾಡಿದಿರಾ, ಅದನ್ನು ಇವರೇನಾದರೂ ಒಂದು ವೇಳೆ ಬೇಲ್ಗೆ ಹಾಕ್ಕೊಂಡ್ರೆ ಅದೇ ಸಾಕು ಅವನಿಗೆ ಬೇಲ್ ರಿಜೆಕ್ಟ್ ಮಾಡಿಸೋಕ್ಕೆ. ಪ್ರಾಪರಾಗಿ ನಿಮ್ಮ ಒಂದು ಅನ್ಎಡಿಟೆಡ್ ವರ್ಷನ್ ಆಫ್ ದಿ ಆಡಿಯೋ ಇದು ವಿಡಿಯೋ ತೊಗೊಂಡು ಹೋಗಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದರೆ ದಟ್ ಇಟ್ ಸೆಲ್ಫ್ ಇಸ್ ಸಫಿಷಿಯೆಂಟ್ ದಟ್ ದೇ ಆರ್ ಟ್ರೈಯಿಂಗ್ ಟು ಸ್ಕಟಲ್ ದಿಸ್ ಕೇಸ್. ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್ ಆಗಬೇಕಂತ ತಾನೇ ಹೇಳೋದು. ಅದು ಆಗಲಿಕ್ಕೆ ಬಿಡೋದಿಲ್ಲ ಅಂತ ಬರ್ತದೆ. ಅದೇ ಸಾಕು ಇವ್ರ ಮೇಲೆ ಬೇಲನ್ನು ರಿಜೆಕ್ಟ್ ಮಾಡ್ಬೋದು, ಮತ್ತು ಅವರಿಗೆ ವಾರಂಟು ಕೂಡ ಇಶ್ಯೂ ಮಾಡ್ಬೋದು ಅಥವಾ ಅರೆಸ್ಟ್ ಕೂಡಲೇ ಮಾಡ್ಬೋದು. ಮಾಡಲಿಲ್ಲ ಅಂದಿದ್ದಕ್ಕೆ ಇದು ಪೊಲೀಸರ ವೈಫಲ್ಯದಿಂದ ಇದು ಇಸ್ ಗೆಟಿಂಗ್ ಡೇ ಬೈ ಡೇ ಪ್ರಿಸಿಪಿಟೇಟೆಡ್. ಇದಕ್ಕೊಂದು ಮಹತ್ವ ಬರ್ತಾ ಇದೆ, ಇನ್ನೊಂದು ರೆಕ್ಕೆ ಪುಕ್ಕ. ಅರೆಸ್ಟ್ ಮಾಡಿದ್ದಿದ್ರೆ ಇವತ್ತು ಏನು ನೀವು ಕೇಳೋದು, ಕೇಸ್ ರಿಜಿಸ್ಟರ್ ಮಾಡಿದ್ವಿ, ಅರೆಸ್ಟ್ ಮಾಡಿದ್ವಿ, ಇನ್ವೆಸ್ಟಿಗೇಷನ್ ಏನು ಸೀಸ್ ಮಾಡಿದ್ರೆ ಇದೆಲ್ಲ ಎಸ್ ಮಾಡಿದ್ದೀವಿ ಅಂತ ಉತ್ತರ ಇದ್ದರೆ ಏನು ಪ್ರಶ್ನೆನೇ ಉದ್ಭವಿಸಿಲ್ಲ ಮುಂದೆ. ಬೆಟರ್ ವೇ ಟು ಡಾಡ್ಜ್, ಬೆಸ್ಟ್ ವೇ ಈಸ್ ಟು ಡಾಡ್ಜ್ ಎ ಪರ್ಸನ್ ಈಸ್ ಟು ಬುಕ್ ಎನ್ FIR ಆ್ಯಂಡ್ ಇನ್ವೆಸ್ಟಿಗೇಟ್ ಇಟ್. ಚಾರ್ಜ್ ಶೀಟ್ ಕೇಳಿಲ್ಲ ನಾವು. ಚಾರ್ಜ್ ಶೀಟ್ is a final this thing. That is an outcome of the investigation. ಆದ್ದರಿಂದ ಪೊಲೀಸರು ನಿಜವಾದ ಪೊಲೀಸಿಂಗ್ ಮಾಡಬೇಕಾದ್ರೆ ಯು ಫಾಲೋ ದಿ ಪ್ರೊಸೀಜರ್ ಇಮಿಡಿಯೇಟ್ಲಿ ವಿತೌಟ್ ಗಿವಿಂಗ್ ಟೈಮ್ ಫಾರ್ ಸಂಬಡಿ ಟು ಕಾಮೆಂಟ್. ಇದು ಪ್ರೊಸೀಜರ್ ಮುಗಿಸಿದ್ರೆ ಎಂಥ ಸೀರಿಯಸ್ ಸಿಚುವೇಷನ್ನೇ ಆಗಿರಲಿ. ದಿಸ್ ಈಸ್ ಒನ್ ಅಫ್ಕೋರ್ಸ್ ಫ್ಯಾಮಿಲಿ ಮ್ಯಾಟರ್ ಟೈಪ್ ಇದೆ ಇದು, ವಿತಿನ್ ದಿ ಇನ್ಹೌಸ್ ಪ್ರಾಬ್ಲಮ್. ಇದೇ ಇಂಟರ್ ಆಗಿದ್ದರೆ, ಸಪೋಸ್ ಎ ಕಾಂಗ್ರೆಸ್ MLA ಹ್ಯಾಸ್ ಬೀಟನ್ ಸಮ್ ಅದರ್ ಪಾರ್ಟಿ MLA, ಇಟ್ ವುಡ್ ಹ್ಯಾವ್ ಬಿನ್ ಆಲ್ ಓವರ್ ಸ್ಟೇಟ್ ಅಲ್ಲ ನ್ಯಾಷನಲ್ ಇಶ್ಯೂ ಆಗಿಬಿಟ್ಟೋದು, ಆದಿ ಬೀದಿಯಲ್ಲಿ ರಂಪ ಆಗೋದು. ಆದ್ದರಿಂದ ವಿ ಶುಡ್ ವಿಜುವಲೈಸ್ ಇನ್ ಸಚ್ ಎ ವೇ ದಟ್ ದೇರ್ ಈಸ್ ಎ ಸೀರಿಯಸ್ ಕಾನ್ಸಿಕ್ವೆನ್ಸಸ್ ಆಫ್ ಇಟ್ ಇಫ್ ಐ ಫೇಲ್ ಟು ಆಕ್ಟ್ ಅಪಾನ್. ನಿಜ, ಆಸ್ ಲೇಡ್ ಇನ್ ದ ಲಾ. ಎಸ್ ತೇಜಸ್ವಿನಿ ಅವರೇ. ಹರಿ, ಈಗ ನೋಡಿ, ಪ್ರಕರಣ ನಡೆದ ತಕ್ಷಣ ಪ್ರಕರಣ ನಡೆದಿದೆಯಾ ಇಲ್ವಾ ಅಂತೇಳಿ ಇನ್ವೆಸ್ಟಿಗೇಷನ್ ಆಗೋಕ್ಕಿಂತ ಮುಂಚೆ ಪ್ರಸ್ತುತ ಸಚಿವರಿದ್ದಾರೆ DK ಶಿವಕುಮಾರ್ ಅವರು, ಮತ್ತು ಅವರ ಜವಾಬ್ದಾರಿಯಲ್ಲಿ ಆ ರೆಸಾರ್ಟಲ್ಲಿ ಶಾಸಕರನ್ನು ಇಟ್ಟಿದ್ದಾರೆ. ಅವರೇ ಬಂದು ಏನು ನಡೆದೇ ಇಲ್ಲ ಅಂತ ಹೇಳ್ತಕ್ಕದ್ದು ಈಸ್ ಇಟ್ ನಾಟ್ ಮಿಸ್ಲೀಡಿಂಗ್? ಸಾಕ್ಷ್ಯನಾಶ, ಈಗ ನಾಗರಾಜ್ ಸರ್ ಹೇಳ್ತಾ ಇದ್ರು ಘಟನೆ. ಈಗ ಗಣೇಶ್ ಅವರ ಸ್ಟೇಟ್ಮೆಂಟಲ್ಲಿ ಕಾನೂನಾತ್ಮಕವಾಗಿ ಹೋದರೆ ಅವ್ರು ಏನು ಮಾಡಿದೆ ಅಂತ ವಿವರಿಸಿಲ್ಲ. ಹಂಗೆ ಅಂದ್ಕೊಂಡಿರಲಿಲ್ಲ, ತಳ್ಳದೆ ಅಂತ ಹೇಳ್ಬೋದು. ಹಿಂಗೆ ಏನೋ ಆಯಿತು, ಈಗ ಹಳ್ಳಿ ಕಡೆ ಹೇಳ್ತಾರೆ ಅದು ಬುಡಣ ಎಣ್ಣೆ ಏಟಲಾಗಿದ್ದು ಅಂತ. ಅವರು ಎಷ್ಟು ಪ್ರಮಾಣದಲ್ಲಿ ಮದ್ಯ ಸೇವನೆ ಮಾಡಿದ್ರು, ಇಬ್ಬರು ಕುಡ್ದಿದ್ರಾ ಇಲ್ವಾ, ಸಾಕ್ಷಿಗಳು ಯಾರ್ಯಾರಿದ್ರು, CCTV ಫುಟೇಜ್ ಏನಾಯಿತು. ಈಗ ಉದ್ದೇಶಪೂರ್ವಕ ಒಬ್ಬರು ಹಲ್ಲೆಗೊಳಗಾಗಿರ್ತಕ್ಕಂಥವ್ರು ಶಾಸಕರು, ಆರೋಪಿಯೂ ಶಾಸಕರು. ಉದ್ದೇಶಪೂರ್ವಕವಾಗಿ ಅನ್ನೋ ಪದವನ್ನು ಕೂಡ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಗೆ ಯಾವುದಕ್ಕೂ ವಿಜುವಲ್ ಸಿಕ್ಕಿಲ್ಲ, ಏನೂ ಸಿಕ್ಕಿಲ್ಲ. ಯಾಕಂದ್ರೆ ಕಾನೂನಿನ ಪರಿಭಾಷೆಯಲ್ಲಿ ಅವೆಲ್ಲ ಬೇಕಾಗುತ್ತೆ ನಾವಿಲ್ಲಿ ಕೂತ್ಕೊಂಡು ಮಾತಾಡಬೇಕಾದಾಗ. ಆದರೆ ಜಾರ್ಜ್ ಯಾರು ಮಾಜಿ ಹೋಮ್ ಮಿನಿಸ್ಟರು ಪರಮೇಶ್ವರ್ ನಂಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು. ಅಂದರೆ ಮೇಲ್ನೋಟಕ್ಕೇ ಘಟನೆಯನ್ನು ಮುಚ್ಚಾಕ್ಲಿಕ್ಕೆ ಎಲ್ಲ ಜವಾಬ್ದಾರಿಯುತ ಒಂದು ನಾಯಕರು ಕಾಂಗ್ರೆಸ್ನಲ್ಲಿ ಪ್ರಯತ್ನ ಮಾಡಿದ್ದಾರೆ. ಇದು ಮಿಸ್ಲೀಡಿಂಗ್, ಇದು ಭಾಳ ಮಿಸ್ಲೀಡಿಂಗ್. ಮತ್ತು ನಾವೆಲ್ಲರೂ ಚರ್ಚೆ ಮಾಡೋ ಥರ ಒಂದು ಸಾಮಾನ್ಯ ಘಟನೆ ಆಗಿದ್ದರೂ ಕೂಡ ಎಷ್ಟೋ ಜನ ಪಾಪ ಒಡೆದೇ ಇಲ್ಲ ಅನ್ನೋ ಸಾಕ್ಷಿಗಳಿದ್ದಾಗಲೂ ಹಿಡ್ಕೊಂಡು ಆಗ್ತಕ್ಕಂಥದ್ದಿದೆ. ಒಟ್ಟಾರೆ ಅಂದರೆ ಇವತ್ತಿನ ಒಂದು ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಏನು ನಡೀತಾ ಇದೆ, ಒಂದು ಓಟಿಗಾಗಿ ಅಥವಾ ಒಬ್ಬ ಶಾಸಕರನ್ನು ಸೆಳ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಮಟ್ಟಕ್ಕೆ ಅಂದರೆ ಜನ ಎಲ್ಲವನ್ನೂ ನೋಡ್ತಾ ಇದ್ದಾರೆ. ಯಾರು ಸಮರ್ಥಿಸಕ್ಕಾಗಲ್ಲ ಇಂಥ ಬೆಳವಣಿಗೆಗಳನ್ನು. ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡೋದು ಈ ಓಟ್ಗಾಗಿ ಅಂತ ಹೇಳುವಂಥದ್ದನ್ನು ಪ್ರಸಾದ್, ಹಾಗಾಗಿ ಅದನ್ನು ಕ್ಷಮಿಸೋದಕ್ಕೂ ಕೂಡ ಬೇರೆ ಬೇರೆ ಕಾರಣಗಳನ್ನು ಬೇರೆ ಬೇರೆ ಪಕ್ಷಗಳಿಗೂ ಕೂಡ ಬರುತ್ತಾ ಅಂತ? ಇಲ್ಲ, ಅಂಥ ಒಂದು ಸಿಚುವೇಶನ್ ನಾವು ನೋಡ್ತಾ ಇದ್ದೀವಿ. ಇಲ್ಲೇನಾಗಿದೆ, ಭಾಳ ಒಂದು ಕಡೆ ಕ್ರೈಮು, ಇನ್ನೊಂದು ಕಡೆ ಪಾಲಿಟಿಕ್ಸು, ಎರಡು ಮಿಕ್ಸ್ ಆಗಿದೆ. ಇಲ್ಲಿ ಕ್ರೈಮ್ ಆ್ಯಂಡ್ ಪಾಲಿಟಿಕ್ಸ್ ಇನ್ವಾಲ್ವ್ಡ್ ಕೇಸ್ ಇದು. ಈಗ ಆತನೇನಾದ್ರು ಕಾಂಗ್ರೆಸ್ ಪಕ್ಷ ಭಾಳ ಕಠಿಣವಾದ ನಿರ್ಧಾರ ತೊಗೊಂಡು ಪಕ್ಷದಿಂದ ಹೊರ ಹಾಕಿದ್ರೆ ಅವ್ನು ಫ್ರೀ ಆಗ್ತಾನೆ, ಅಂದರೆ ಒಂದು ನಂಬರ್ ಕಡಿಮೆ ಆಗ್ತದೆ. ಬಹುಶಃ ನೀವು ಪ್ರತಿಪಕ್ಷ BJPನವರು ನೋಡಿ, BJP ಮುಖಂಡರು ಸ್ಟೇಟ್ಮೆಂಟ್ಗಳು ನಾನು ಭಾಳ ಸೂಕ್ಷ್ಮ ಗಮನಿಸ್ತಾ ಇದ್ದೀನಿ. ಯಾರು ಭಾಳ ಪ್ರಬಲವಾಗಿ ಇದನ್ನು ಖಂಡಿಸ್ಲಿಕ್ಕೆ ಹೋಗ್ತಾ ಇಲ್ಲ. ಯಾಕೆಂದರೆ ಈ ಆಪರೇಷನ್ ಕಮಲದಲ್ಲಿ ಅವಶ್ಯಕತೆ ಬಿದ್ದರೆ ಅವರು ಕೂಡ ಅಲ್ಲ, ಈತನ ಹೆಸರಿದ್ದಿತ್ತು, ನಾಳೆ ಆತನ ಬೇಕಾಗ್ಬೋದೇನೋ, ಯಾಕೆ ಬೇಕು, ಗಣೇಶ್ ಬೇಕಾಗ್ತಾನೋ ಆನಂದ್ ಸಿಂಗ್ ಬೇಕಾಗ್ತಾನೋ. ಹಾಗಾಗಿ ಬಹುಶಃ ಭಾಳ ಬ್ಯಾಲೆನ್ಸ್ಡಾಗಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ನಾನು ದೊಡ್ಡ ದೊಡ್ಡ ನಾಯಕರದ್ದು ನೋಡಿದೆ ಹೇಳಿಕೆಗಳು. ಯಾರು ಅದನ್ನು ಪ್ರಬಲ ಏನೋ ಆಗೋಯ್ತು ಅನ್ನೋ ಟೈಪಲ್ಲಿ ಬಿಟ್ಬಿಡೋಣ, ನಮಗೆ ಸಂಬಂಧ ಇಲ್ಲ ಅನ್ನೋ ಟೈಪಲ್ಲಿ ಇತ್ತು. ಆ್ಯಕ್ಚುಲಿ ಇದು ಭಾಳ ಲಾ ಆ್ಯಂಡ್ ಆರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟಾಗ
ಇಂಥ ಕ್ರಿಮಿನಲ್ ಪ್ರಕರಣದಲ್ಲಿ ಸರ್ಕಾರ ಯಾವ್ಯಾವ ರೀತಿ ಹಸ್ತಕ್ಷೇಪ ಮಾಡ್ತದೆ ಇದನ್ನೆಲ್ಲ ಪ್ರತಿಪಕ್ಷ ಭಾಳ ಸ್ಟ್ರಾಂಗಾಗಿ ತೊಗೋಬೇಕಾಗಿತ್ತು. ಒಂದು ಕಡೆ ಪ್ರತಿಪಕ್ಷನೂ ತೊಗೊತಾ ಇಲ್ಲ, ಇನ್ನೊಂದು ಕಡೆ ಆಡಳಿತ ಪಕ್ಷ ಮುಚ್ಚಾಕ್ಲಿಕ್ಕೆ ಏನೇನು ಬೇಕು ಇಡೀ ಒಂದು ಪ್ರಕರಣನ. ಮೊದಲನೇ ನಡುವೆ ಹರಿ ಇಲ್ಲಿ FIR ತಡವಾಗಿ ರಿಜಿಸ್ಟರ್ ಆಗಿರೋದು ಒಂದು, ಯಾಕೆಂದರೆ ಪೊಲೀಸನವರೇ ಕರ್ಕೊಂಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರೋದು, ಇದನ್ನು ಬೇರೆ ಯಾರೂ ಅಲ್ಲ. ಆನಂದ್ ಸಿಂಗ್ನ ಘಟನೆ ರೆಸಾರ್ಟಿಂದ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ದು ಪೊಲೀಸರು ಇದರಲ್ಲಿ ಬೆಂಗಾಲಲ್ಲೇ ಬಂದಿದ್ದವರು ಅಡ್ಮಿಟ್ ಮಾಡಿರ್ತಕ್ಕಂಥ, ಅಂದರೆ ಪೊಲೀಸರಿಗೆ ವಿಚಾರ ಗೊತ್ತು. ಇಮಿಡಿಯೇಟಾಗಿ FIR ತೊಗೋಬೇಕಿತ್ತು ಅವ್ರು ಸ್ಟೇಟ್ಮೆಂಟ್ ಮಾಡಿಕೊಂಡು. 2 ದಿವಸ ತಡ ಮಾಡಿದ್ರು. FIR ರಿಜಿಸ್ಟರ್ ಮಾಡಲಿಕ್ಕೆ ತಡ ಮಾಡಲಿದ್ದು, ಮತ್ತು ಆರೋಪಿ ಅಲ್ಲೇ 24 ಗಂಟೆ ಅಲ್ಲೇ ಇದ್ದ ರೆಸಾರ್ಟ್ನಲ್ಲಿ, ಆತನನ್ನು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಬಿಟ್ಟಿದ್ದು. ಈ ಎಲ್ಲ ಕಾರಣಗಳಿಂದ ಮತ್ತು ಈ ಪೂರ್ಣ ಬೇಜವಾಬ್ದಾರಿ ಎತ್ಕೊಳ್ತಾ ಇದೆ ಪೊಲೀಸ್ ಇಲಾಖೆದು. ತಕ್ಷಣವೇ ಅಲ್ಲಿನ ತನಿಖಾಧಿಕಾರಿ ಏನಿದ್ದಾರೆ ಅವರನ್ನ ಮತ್ತೆ SP ಸಸ್ಪೆಂಡ್ ಮಾಡೋದು. ಮಾತಾಡ್ತೀನಿ, ಜಸ್ಟ್ ನಾನು ಜೊತೆಗೆ ಮಾತಾಡ್ತೀನಿ. ಓರ್ವ ಶಾಸಕ ಇನ್ನೋರ್ವ ಶಾಸಕನ ಮೇಲೆ ಹೊಡೆದ್ರೂ ಕೂಡ ಆತನ ಮೇಲೆ ಏನು ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಆಗದೇ ಇರುವಂತಹ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನುವಂಥದ್ದು ಸ್ಪಷ್ಟವಾಗ್ತದೆ. ನಮ್ಮ ರಾಜ್ಯದ ಆಡಳಿತ ಯಾವ ಕಡೆಗೆ ಹೋಗ್ತಾ ಇದೆ ಅಂತ ಹೇಳುವಂಥದ್ದು. ಪ್ರತಿಪಕ್ಷದವರು ಕೂಡ ಬಹುಶಃ ಅವ್ರಿಗೂ ಕುರ್ಚಿ ಬೇಕಾಗಿದೆ, ಯಾಕಂದ್ರೆ ಇಲ್ಲಿ ಎಲ್ಲರೂ ಕೂಡ ಕುರ್ಚಿ ಕದನದಲ್ಲೇ ನಿರತರಾಗಿರೋದ್ರಿಂದಾಗಿ ಯಾರಿಗೂ ಕೂಡ ಲಾ ಅಂಡ್ ಆರ್ಡರ್ ಏನಾಗಿದೆ ಬಹುಶಃ ಇದು ಯಾರಿಗೂ ಕೂಡ ಬೇಕಾಗಿಲ್ಲ ಅಂತ ಅನ್ಸುತ್ತೆ. ನೀವು ಉಳಿದ ಸಬ್ಜೆಕ್ಟ್ಗಳಲ್ಲಿ ಹೋರಾಟ ಮಾಡುವಂತ ಕರ್ನಾಟಕದ ಜನ ಅಬ್ಸರ್ವ್ ಮಾಡ್ತಾರೆ. ಈಗ ನೋಡಿ ಬಹಳ ಇಂಟ್ರೆಸ್ಟಿಂಗ್, ನಮ್ಮ ಪ್ರಸನ್ನ ಸರ್ ಮಾತಾಡುವಾಗ ನಾನು ಡಿಸ್ಟರ್ಬ್ ಮಾಡಲಿಲ್ಲ. ಈಗ ಪ್ರತಿಪಕ್ಷ ಅಂದ್ರೆ ನಾವು ನಾಗರಾಜ್ ಸರ್ ಕೂತಿದ್ದಾರೆ ಅಥವಾ ಬೆಲ್ಲೂರವ್ರು ಹೇಳಿ, ನಾವಲ್ಲಿ ವಿಟ್ನೆಸ್ಗಳಲ್ಲ, ಪ್ರತಿಪಕ್ಷದವ್ರು ಯಾರು ಆ ರೆಸಾರ್ಟಲ್ಲಿ ಇರಲಿಲ್ಲ. ಆರೋಪಿ ಅಂತ ಏನು ಕರಿತಿದ್ದೀರಿ, ಅವರ ಪ್ರೈಮಾ ಫೇಸಿ ಸ್ಟೇಟ್ಮೆಂಟಲ್ಲಿ ನಾನು ಹೊಡೆದಿದ್ದೀನಿ, ನಾನು ತಿವಿದಿದ್ದೀನಿ ಅಂತ ಅವರು ಸ್ಟೇಟ್ಮೆಂಟಲ್ಲಿ ಹೇಳಿಲ್ಲ. ಅಲ್ಲಿ ಇದ್ದಂಥ ವಿಟ್ನೆಸ್ಗಳದ್ದು ಈಚೆ ಬಂದಿಲ್ಲ. ಅಂದರೆ ಒಂದು ಪ್ರತಿಪಕ್ಷ ಎಲ್ಲೋ ಇದ್ಕೊಂಡು ಕಲ್ಪಿಸ್ಕೊಳಕ್ಕಾಗಲ್ಲ. ನೋಡಿದಂಥವರೇ ಡಿನೇ ಮಾಡುವಾಗ ನನಗಿವಾಗ ಹೆಂಗ್ ಗೊತ್ತಾ, ತಾವು 2008ರಿಂದ 13 ತನಕ ಸ್ವಲ್ಪ ಕಾಳಜಿ ಇರಬೇಕಲ್ಲ. ಶಾಸಕ ಇದ್ದಾರೆ, ಅವ್ರ ಬಗ್ಗೆ ಡೆಫಿನೆಟ್ಲಿ ಸಿ ನಾನೇನಂದ್ರೆ ಎರಡು ನೋಡಿ, ಮಾಡಿದಲೇ ಇದ್ರೆ ಅಲ್ಲಿ ಇನ್ಯಾರಾದ್ರೂ ಇದ್ರಾ, ಥರ್ಡ್ ಪಾರ್ಟಿ ಇದ್ರಾ? ಯಾಕಂದ್ರೆ ಈ ಹೈಪೋಥೆಟಿಕಲ್ ಇದೆಲ್ಲ ಕ್ರೈಮ್, ಇದೊಂದು ಕ್ರೈಮ್ ಸೀನ್ ಆದ್ರಿಂದ ನಾವು ಹಂಗೆ ತೀರ್ಮಾನಕ್ಕೆ ಬರೋದು ಫೇರ್ ಅನ್ಸಲ್ಲ. ಕನಿಷ್ಠ ಅವರು ಕ್ರೈಮ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ. ಪ್ರತಿಪಕ್ಷಕ್ಕೆ ಇನ್ವೆಸ್ಟಿಗೇಷನ್ ಮಾಡಕ್ಕೆ, ಅದರಲ್ಲಿ ನ್ಯಾಯ ಕೊಡಕ್ಕೆ ನಮಗೇನು ಅಲ್ಲಿ ಸಾಧ್ಯತೆಗಳಿಲ್ಲ. ಆಡಳಿತ ಪಕ್ಷ ಬೆಳಕು ಚೆಲ್ಲಬೇಕು. ಎರಡನೇದು 2008ರಿಂದ 13ರ ಘಟನಾವಳಿಗಳಲ್ಲಿ ಗಣಪತಿ ಏನು ಒಂದು ಮಿಸ್ಟೀರಿಯಸ್ ನಿಗೂಢ ಸಾವು ಇಂಥ ಕೇಸುಗಳಲ್ಲೆಲ್ಲ ಬಂದಾಗ ನೋಡಿ, ಸ್ವತಃ ಒಬ್ಬ ಶಾಸಕರು ಪಕ್ಷದ ಹಿರಿಯರ ಒಂದು ರಕ್ಷಣೆಯಲ್ಲಿದ್ದಾಗ ಗಾರ್ಡೆಡ್ ಪ್ಲೇಸಲ್ಲಿ ಅಷ್ಟು ಜನರ ನಡೆಯುವಂಥ ಘಟನೆಯನ್ನೇ ಇಲ್ಲ ಅಂತ ಹೇಳುವಂಥ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಸಚಿವರುಗಳು ಹಿಂದೆ ಈ ಪ್ರಕರಣಗಳನ್ನು ಯಾವ ರೀತಿ ನಡೆಸ್ಕೊಂಡಿರ್ಬೋದು ಅಂತ ನಾನು ನಿಮಗೆ ಬಿಡ್ತೀನಿ ಚರ್ಚೆ ಮಾಡೋದಕ್ಕೆ. ಪ್ರತಿಪಕ್ಷ ಇದರಲ್ಲಿ ಖಂಡಿತ ನಾವು ಸೀನಲ್ಲೇ ಇಲ್ಲ. ನಾವು ಹೋಗೋದು ಫ್ಯಾಕ್ಟ್ಸ್ ಮೇಲೆ. ಫ್ಯಾಕ್ಟ್ಸ್ ಯಾರು ಕೊಡಬೇಕು? ಸರ್ಕಾರನೇ ಕೊಡಬೇಕು. ಈಗ ಘಟನಾವಳಿಗಳನ್ನು ನಿಮಗೇನಾದ್ರು ಫುಟೇಜ್ ಸಿಕ್ಕಿದ್ರೆ, ನಾವು ಮಾಧ್ಯಮಗಳಲ್ಲಿ ಫುಟೇಜ್ ಸಿಕ್ಕಿದ್ರೆ ಅದ್ರ ಮೇಲೆ ಹೇಳಬೇಕಾಗತ್ತೆ. ಖಂಡಿತ ಇದೆ. ಯತೇಶ್ವರ ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಹಾಗೆಯೇ ಆನಂದ್ ಸಿಂಗ್ ಅವರ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರ್ತಾ ಇರ್ತಕ್ಕಂತಹ ಒಂದು ಮಾಹಿತಿ, ಇವತ್ತು ಕೂಡ ಅವರು ಡಿಸ್ಚಾರ್ಜ್ ಆಗುವಂಥದ್ದು ಅನುಮಾನ. ಯಾಕಂದ್ರೆ 24 ಗಂಟೆಯಲ್ಲಿ ಡಿಸ್ಚಾರ್ಜ್ ಆಗುತ್ತಾರೆ, ಅವ್ರನ್ನೇನು ಇವತ್ತು ಸಂಜೆ 4 ಗಂಟೆಗೆಲ್ಲ ಡಿಸ್ಚಾರ್ಜ್ ಆಗೋಗ್ಬಿಡ್ತಾರೆ. ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಅವತ್ತು ಮಾಡಿದ್ರು. ಆದರೆ ಇವತ್ತಿಗೆ 4ನೇ ದಿನ ಆನಂದ್ ಸಿಂಗ್ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಇವತ್ತು ಕೂಡ ಅವರು ಡಿಸ್ಚಾರ್ಜ್ ಆಗೋದು ಅನುಮಾನ. ಯಾಕಂದ್ರೆ ಅವರ ಪರಿಸ್ಥಿತಿ ಆ ರೀತಿಯಲ್ಲಿ ಇದೆ. ಆ ಕಾರಣಕ್ಕಾಗಿ ಬಹುಶಃ ಸಣ್ಣ ಪುಟ್ಟ ಗಾಯ ಆಗಿದ್ದಿರ್ತಿದ್ರೆ ರೆಸಾರ್ಟ್ ಗೇಟ್ ಇಂದ ಅವರು ಹೊರಗಡೆ ಬರೋದಕ್ಕೂ ಕೂಡ ಬಿಡ್ತಾ ಇರಲಿಲ್ಲ. ಬದಲಿಗೆ ಅಷ್ಟೊಂದು ತೀವ್ರತರವಾಗಿರ್ತಕ್ಕಂಥ ಗಾಯ ಆಗಿರುವಂತಹ ಕಾರಣಕ್ಕಾಗಿದೆ 4-5 ದಿನಗಳು ರೆಸ್ಟ್ ಪಡೆಯೋದಕ್ಕೆ ವೈದ್ಯರು ಕೂಡ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಸರ್ಜರಿ ಅಗತ್ಯವಿರುವ ಬಗ್ಗೆಯೂ ಕೂಡ ವೈದ್ಯರು ಸೂಚನೆ ನೀಡಿದ್ದಾರಂತೆ. ಈ ಮಾಹಿತಿಯು ಕೂಡ ಈಗ ಲಭ್ಯವಾಗ್ತಾ ಇದೆ. ಶಾಸಕ ಆನಂದ್ ಸಿಂಗ್ ಪುತ್ರ ಸಿದ್ಧಾರ್ಥ ಸಿಂಗ್ ಈ ಮಾಹಿತಿಯನ್ನ ನೀಡಿದ್ದಾರೆ. ತಂದೆಗೆ ಆಪರೇಷನ್ ಮಾಡಬೇಕಾದಂತಹ ಅವಶ್ಯಕತೆಯೂ ಕೂಡ ಇದೆ ಅನ್ನುವಂಥದ್ರ ಬಗ್ಗೆ ವೈದ್ಯರು ಹೇಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ನೀಡ್ತಾರೆ. ಅಂದ್ರೆ ಪರಿಸ್ಥಿತಿ ಯಾವ ರೀತಿಯಾಗಿದೆ. ಇನ್ನೊಂದು ಕಡೆಯಲ್ಲಿ ಆರೋಪಿ ಶಾಸಕ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಆತನನ್ನ ತಲೆಮರೆಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಪಕ್ಷದ ನೆರಳಿನಲ್ಲಿ ಆತ ತಲೆಮರೆಸಿಕೊಳ್ಳೋದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಆನಂದ್ ಸಿಂಗ್ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಆನಂದ್ ಸಿಂಗ್ ಇವತ್ತು ಕೂಡ ಡಿಸ್ಚಾರ್ಜ್ ಆಗುವಂಥದ್ದು ಅನುಮಾನ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಸಿದ್ಧಾರ್ಥ್ ಸಿಂಗ್ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಬಲಗಣ್ಣಿನ ಕೆಳಗಿನ ಭಾಗದಲ್ಲಿ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ ಅಂತ ರೂಲ್ ಔಟ್ ಆಗಿದೆ. ಮತ್ತು
ಎದೆಯ ಕೆಳಗಿನ ಭಾಗದಲ್ಲೂ ಸ್ವಲ್ಪ 2 ರಿಬ್ಸ್ ಫ್ರ್ಯಾಕ್ಚರ್ ಆಗಿದೆ ಅಂತ ರೂಲ್ ಔಟ್ ಆಗಿದೆ. ಡಾಕ್ಟರ್ಸ್ ಅದೇ ಸ್ವಲ್ಪ ಕಣ್ಣಿನ ಭಾಗದಲ್ಲಿ ಸ್ವೆಲ್ಲಿಂಗ್ ಕಡಿಮೆ ಆದಮೇಲೆ ನಿರ್ಧಾರ ತಗೋಬೇಕು ಅಂತ ಹೇಳ್ತಿದ್ದಾರೆ. ಒಂದು 4-5 ದಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿಬೇಕಂತೂ ಡಾಕ್ಟರ್ಸ್ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಬೆಳಿಗ್ಗೆ ಸ್ವಲ್ಪ ನಡಿಲಿಕ್ಕೆ ಪ್ರಯತ್ನ ಮಾಡಿದರು, ಆದರೆ ಸಪೋರ್ಟ್ ಜೊತೆ ನಡೀತಾ ಇದ್ದಾರೆ. ನಡೆದ್ರೆ ಮತ್ತು ಕುಂತಿದ್ರೆ ಅವರಿಗೆ ಸ್ವಲ್ಪ ಗಿಡಿನೆಸ್ಸು, ವಾಮಿಟಿಂಗ್ ಸೆನ್ಸೇಷನ್ನು ಅವೆಲ್ಲ ಇದೆ. ಸ್ಪೀಡಿ ರಿಕವರಿ ಅಂತ ನಾವು ಎಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಸರ್, ಈಗ ನಿನ್ನೆ ರಾತ್ರಿಯಿಂದ ಸಡನ್ ಆಗಿ ಉಸಿರಾಟದಲ್ಲಿ ತೊಂದರೆ ಆಗಿದೆ ಆನಂದ್ ಸಿಂಗ್ ಅವರಿಗೆ. ಹಾಗಾಗಿ 2 ದಿನಗಳ ಕಾಲ ಯಾರನ್ನೂ ಕೂಡ ಒಳಗಡೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ವೈದ್ಯರು ಸಲಹೆ ಕೊಟ್ಟಿದ್ದಾರೆ. ಹೌದು, ಅವರಿಗೆ ಕೆಮ್ಮಿದಾಗ, ಸ್ನೀಸ್ ಮಾಡಿದಾಗ, ಡೀಪ್ ಬ್ರೆತ್ ತಗೊಂಡಾಗ ಸ್ವಲ್ಪ ಎದೆ ಕೆಳಗಿನ ಭಾಗದಲ್ಲಿ ನೋವಾಗುತ್ತೆ. ಅದಕ್ಕೆ ಸ್ವಲ್ಪ ಅವರಿಗೆ ಅನ್ಕಂಫರ್ಟ್ ಇದೆ, ಡಿಸ್ಕಂಫರ್ಟ್ ಇದೆ. ಸರ್, ಈಗ ಇಷ್ಟು 4 ದಿನ ಆಯಿತು, 2 ದಿನ ಆಗಿ FIR ಆಗಿ 2 ದಿನ ಆಯಿತು, ಇದುವರೆಗೂ ಕೂಡ ಪೊಲೀಸರು ಕ್ರಮ ತಗೊಳ್ತಾ ಇಲ್ಲ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಸರ್, ಅದ್ರ ಬಗ್ಗೆ ನನ್ನ ಹತ್ರ ಮಾಹಿತಿ ಇಲ್ಲ ಸರ್. ಅವ್ರ ಹೆಲ್ತ್ ಬಗ್ಗೆ ಕೇಳಿದ್ರೆ ನಾನು ಅಲ್ಲ ಸರ್, ಒಬ್ಬ ಮಗ ಆಗಿ ನಿಮಗೂ ಒಂದು ತನಿಖೆ ನಡಿಬೇಕು ಅಂತ ತನಿಖೆ ನಡೀತಾ ಇದೆ ಅಲ್ಲ ಸರ್. ತಮಗೆಲ್ಲರಿಗೂ ಗೊತ್ತಿರೋ ವಿಷಯ, ಕಂಪ್ಲೇಂಟ್ ಆಗಿದೆ, FIR ಆಗಿದೆ. ದ ಲವ್ ವಿಲ್ ಟೇಕ್ ಇಟ್ಸ್ ಕೋರ್ಸ್ ಅಷ್ಟೇ. ಇಲ್ಲ ಯಾರು ಬಂದಾದ್ಮೇಲೆ ನೋಡೋಣ ಸರ್. ಗಣೇಶ್ ನಿನ್ನೆ ಮಾತಾಡುವಾಗ ಏನು ಆಗಿಲ್ಲ ಅಂತದ್ದು ಎಲ್ಲ ಮಾಧ್ಯಮಗಳ ಸೃಷ್ಟಿ ಸರ್. ಅವ್ರ ಆರೋಗ್ಯದ ವಿಷಯದಲ್ಲಿ ತಾವು ಏನಾದರೂ ಆರೋಗ್ಯ ವಿಚಾರವಾಗಿ ಏನು ಆಗಿಲ್ಲ, ಅದು ಅವ್ರಿಗೆ ಗೊತ್ತಿರೋದು ಸರ್, ಅವ್ರಿಗೆ ಗೊತ್ತಿರೋದು. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. ಇದುವರೆಗೂ ಅವರು ಈಗ ನಿಮ್ಮನ್ನ ಯಾರಾದರೂ ಅಪ್ರೋಚ್ ಮಾಡಿದ್ರ ಅಂದ್ರೆ ಸಂಧಾನದ ಬಗ್ಗೆ ಆಗಲಿ? ಅದು ಮಾಹಿತಿ ಇಲ್ಲ ಸರ್. ಗಣೇಶ್ ನಿಮ್ಮನ್ನ ಸಂಪರ್ಕ ಏನಾದ್ರು ಮಾತಾಡಿದ್ದಾರೆ? ಇಲ್ಲ ಸರ್, ಮಾಹಿತಿ. ಆಪರೇಷನ್ ಸರ್ಜರಿ ಬಗ್ಗೆ ಏನಾದ್ರು? ಅದೇ ಸ್ವೆಲ್ಲಿಂಗ್ ಕಡಿಮೆ ಆದಮೇಲೆ ಡಾಕ್ಟರ್ಸ್ ಒಂದು ನಿರ್ಧಾರ ತಗೋಬೇಕು ಅಂತ ಇದ್ದಾರೆ. ಸ್ವೆಲ್ಲಿಂಗ್ ಕಡಿಮೆ ಆದಮೇಲೆ ರೂಲ್ ಔಟ್ ಮಾಡಬೇಕಲ್ಲ. ಎಸ್, ಇದು ಸಿದ್ಧಾರ್ಥ್ ಸಿಂಗ್ ಅವರ ಮಾತನ್ನ ನೋಡ್ತಾ ಇದ್ರೆ ಬಹುಶಃ ಅವರು ಯಾವ ಪ್ರೆಷರ್ನಲ್ಲಿದ್ದಾರೆ ಅನ್ನೋದು ಕೂಡ ಅರ್ಥ ಆಗ್ತಿಲ್ಲ. ತಂದೆಗೆ ಹೊಡೆತ ಬಿದ್ದಂಥ ಸಂದರ್ಭದಲ್ಲೂ ಕೂಡ ಅವರು ಆದಷ್ಟು ಕಾಮಾಗಿ ಉತ್ತರವನ್ನು ಕೊಡುವಂತಹ ಪ್ರಯತ್ನ ಮಾಡ್ತಾರೆ. ಬಹುಶಃ ಇಲ್ಲಿ ಯಾವುದನ್ನ ಮುಚ್ಚಿಡುವ ಪ್ರಯತ್ನ ಹಾಗಾದರೆ ಸಾಗ್ತಾ ಇದೆ, ಪಕ್ಷ ಏನು ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದೇ ಬಹಳ ಮುಖ್ಯವಾದಂತಹ ಜವಾಬ್ದಾರಿ. ಬಿಡೂರವರೇ, ಯಾಕಂದರೆ ಇಲ್ಲಿ ಒಟ್ಟಿನಲ್ಲಿ ಗಣೇಶ್ ನಿಮಗೆ ಇರಬೇಕು, ನಿಮ್ಮ ಜೊತೆಗೆ ಇರಬೇಕು. ಆ ಕಾರಣಕ್ಕೆ ಅವರೆಲ್ಲರೂ ಹೊರಗಡೆ ಹೋಗುವಂಗೆ ಆಗಬಾರ್ದು. ಯಾಕಂದರೆ ನಂಬರ್ ಬಹಳ ಮುಖ್ಯ ಆಗಿದೆ. ಹಾಗಾಗಿ ಗಣೇಶನೂ ಪ್ರೊಟೆಕ್ಟ್ ಮಾಡಬೇಕು, ಆನಂದ್ ಸಿಂಗೂ ಕೂಡ ಆರೋಗ್ಯವಂತರಾಗಬೇಕು. ಈ ಸ್ಟೇಜ್ಗೆ ಇವತ್ತು ಕಾಂಗ್ರೆಸ್ ಪಕ್ಷ ಬಂದು ನಿಂತಿದೆ ಸರ್. ಇದು ಯಾಕಂದರೆ ಜನ ನೋಡ್ತಾ ಇದ್ದಾರೆ. ಇವತ್ತು ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಆದಮೇಲೆ ಯಾರೇ ಇರ್ಬೋದು, ಇವತ್ತು ನಾನೇ ಹಲ್ಲೆ ಮಾಡಿದ್ರು ನನ್ನ ಅರೆಸ್ಟ್ ಮಾಡಬೇಕು. ಇದು ಇದಕ್ಕೆ ಯಾಕೆ ಅರೆಸ್ಟ್ ಮಾಡಿಲ್ಲ, ಅವ್ರು ತಪ್ಪಿಸ್ಕೊಂಡಿದ್ದಾರೆ, ಎಲ್ಲಿ ಹೋಗಿದ್ರು. ಇವತ್ತು ಪೇಪರಲ್ಲೆಲ್ಲ ನಾನು ನೋಡಿದೆ, ಗಣೇಶ್ ಅವರು ಎಲ್ಲರೂ ಸಿಗ್ತಾ ಇಲ್ಲ, ಅವ್ರಿಗೆ ತಂಡ ಮಾಡಿ ಬಿಟ್ಟಿದ್ದೀವಿ, ಓಡಾಡ್ತಾ ಇದ್ದಾರೆ, ಹಿಡಿಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇದು ಆಮೇಲೆ ರಾಜಕೀಯದಲ್ಲಿ ಕೆಲವೆಲ್ಲ ನಡೀತಾವೆ. ಹಿಂದೆಲ್ಲ ಎಲ್ಲ ಪಕ್ಷದಲ್ಲೂ ಮಾಡಿದ್ದಾರೆ. ಹಿಂದೆ ನೋಡಿದ್ರೆ ಹಾಲಪ್ಪನ ಕೇಸಲ್ಲಿ ನೋಡಿಲ್ವಾ, ಒಂದು ದಿವಸ ಸುಮ್ಮನೆ ಜೈಲಿಗೆ ಹೋಗಿದ್ದು, ಆಸ್ಪತ್ರೆಯಲ್ಲಿ 2 ತಿಂಗಳ ಇಟ್ಟರು, ಏನೂ ಇರಲಿಲ್ಲ ಅಲ್ಲಿ ಆಸ್ಪತ್ರೆಯಲ್ಲಿ, ಏನೂ ಇರಲಿಲ್ಲ. ಎಲ್ಲ ಇದೇ ಯಡಿಯೂರಪ್ಪನವ್ರು ಹೇಳಿ ಡಾಕ್ಟ್ರಿಗೆ ಹೇಳಿ ಸೂಚನೆ ಕೊಟ್ಟು ಇಡ್ಸಿದ್ರು, ಅವಾಗ ಇಟ್ರು, ಇಲ್ಲ ಅಂತೆಲ್ಲ. ಈಗ ಅದೇ ಆ ಸೂಚನೆಯನ್ನು ನೀವು ಫಾಲೋ ಮಾಡ್ತಿದ್ದೀರಿ. ಈಗ ಕಾಂಗ್ರೆಸ್ನವರು ಅದನ್ನ ಫಾಲೋ ಮಾಡ್ತಿದ್ದಾರೆ ಅಂತ. ಆ ಥರ ಆಗಬಾರ್ದು. ಅವತ್ತಾಗಿರೋದನ್ನ ಇವತ್ತು ನೀವು ಫಾಲೋ ಮಾಡ್ತಾ ಇದ್ದೀರಿ. ಇದು ಬೇಡ, ಆಗಬಾರ್ದು. ಇದೆಲ್ಲ ಕ್ರೈಟೀರಿಯಾ ಹೇಳೋದು ಹರೀಶ್, ನಾನು ಹೇಳೋದು ಬೇಡ, ಆ ಥರ ಆಗೋದು ಬೇಡ. ಸುಮ್ಮನೆ 2 ತಿಂಗಳು ನೀವು ಆಸ್ಪತ್ರೆಯಲ್ಲಿ ಇಟ್ಟು, ಕೆಲವ್ರನ್ನೆಲ್ಲ ಇಟ್ಟು ರಕ್ಷಣೆ ಕೊಟ್ಟು ಆಮೇಲೆ ನಾವು ಬಂದ್ವಿ ಅನ್ನೋದು ತಪ್ಪಾಗುತ್ತೆ. ಅದಾಗೋದು ಬೇಡ. ಈ ಥರ ಹೊಡೆದಾಟದ ಒಂದೇ ಅಲ್ಲ ಹರೀಶ್, ನಮ್ಮ ಗೋವಾದಲ್ಲಿ ಒಂದು ಸೇರಿ ಹೊಡೆದಾಟ. ರೆಸಾರ್ಟ್ ಅನುಭವ ಕೂಡ ಜಾಸ್ತಿ ಇದೆ. ನಾನು ಗೋವಾದಲ್ಲಿ ನಾನೇನಾದ್ರು ಇಲ್ಲ ಅಂದಿದ್ರೆ ಒಂದು ಮರ್ಡರ್ ಆಗ್ತಿತ್ತು ಅಲ್ಲಿ. ನಾನೇ ತಪ್ಪಿಸಿದ್ದೇನೆ. ಅದು ಹೆಸರು ಹೇಳಕ್ಕೆ ಹೋದರೆ ನಾಚಿಕೆ ಆಗುತ್ತೆ. ಬೇಡ, ಹೇಳೋದು ಬೇಡ. ಯಾಕಂದ್ರೆ ಯಾರಿದ್ರು ಏನಂತ ನಿಮಗೂ ಗೊತ್ತಿದೆ. ಗೋವಾದಲ್ಲಿ ಭಾರಿ ಹೊಡೆದಾಟ ಶುರುವಾಯಿತು. ಇದೆಲ್ಲ ಏನಾಗುತ್ತೆ, ಇವೆಲ್ಲ ಆಗಿದೆ. ಆಮೇಲೆ ಇಲ್ಲ ಜಸ್ಟ್ ಮಾತಾಡ್ತೀನಿ ಬೇಡೂರವ್ರೆ, ಯಾಕಂದ್ರೆ ರೆಸಾರ್ಟ್ಗೆ ಹೋಗುವಂತದ್ರ ಉದ್ದೇಶ ಏನಂಗಂದ್ರೆ ಅಂತ ಅಲ್ಲಿ ಏನ್ ಪರಿಸ್ಥಿತಿ ಹೇಗಿರುತ್ತೆ, ಯಾಕಂದ್ರೆ ನೀವು ಅನೇಕ ಸಂದರ್ಭಗಳಲ್ಲಿ ನೀವು ಹೋಗಿದ್ದೀರಿ. ಒಂದ್ ನಿಮಿಷ ಯಾಕೆ ಆಗುತ್ತಂದ್ರೆ, ಅಲ್ಲಿ ಹೋದಂತ ಸಂದರ್ಭದಲ್ಲಿ ಕೆಲವು ಹಳೆ ಘಟನೆಗಳು, ನನಗೆ ಮಂತ್ರಿ ಆಗೋವಂಥದ್ದಿತ್ತು, ತಪ್ಪಿಸೋ ಅಂಥದ್ದಾಯಿತು, ಇಲ್ಲ ಇನ್ನೊಂದಾಗ್ತಿತ್ತು, ಇಲ್ಲ ನನಗೆ ಯಾರೋ ಒತ್ತಡ ಹಾಕಿದ್ರು, ನನಗೆ ಹೆಂಗೆ ಹಾಕಿದ್ರು ಅಂದ ತಕ್ಷಣನೇ ಅಲ್ಲಿ ಶುರುವಾಗ್ತದೆ. ಅದೇ ಗಲಾಟೆ ಆಗೋದು. ಹಳೆ ಜಿದ್ದು ಯಾವುದು ಇರುತ್ತೆ ಅದು ಶುರುವಾಗುತ್ತೆ. ಬಿಟ್ಟರೆ ಬೇರೆ ಏನು ಯಾರೋ ಪಾರ್ಟಿಯವ್ರು ಹೊಡ್ಕೊಳ್ರಿ ಅಂತ ಏನು ಯಾರು ಹೇಳಲ್ಲ. ಇವರ ವೈಯಕ್ತಿಕ ಜಗಳಗಳು ಇವೆಲ್ಲ.
ಬೇರೆ ಅಲ್ಲ. ವೈಯಕ್ತಿಕ ಜಗಳನ ವೈಯಕ್ತಿಕವಾಗಿ ತಗೊಳ್ಬೇಕು, ಅವ್ರ ಮೇಲೆ ಕೇಸ್ ಮಾಡಬೇಕು. ನಾನು ಬೇಡ ಅನ್ನೋದಲ್ಲ. ಅದನ್ನು ಪಾರ್ಟಿ ಮೇಲೆ ಮಾಡೋದು ತಪ್ಪು, ಪಾರ್ಟಿಯವರು ಅದರ ಬಗ್ಗೆ ಹಸ್ತಕ್ಷೇಪ ಮಾಡೋಕ್ಕೆ ಹೋಗಬಾರ್ದು, ಇಲ್ಲ ಅಂತೆಲ್ಲ. ಇವೆಲ್ಲ ಘಟನೆ ಆಗಿದೆ. ವಿಧಾನಸೌಧ ಮುಂದೆ ಆಯಿತು, ರೇಣುಕಾಚಾರ್ಯಗೆ ವಿಶ್ವನಾಥ ಜಗಳ ಆಯಿತು, ಏನು ಹೊಡೆದಾಟ ಶುರುವಾಗಾಗ ಆಗ್ಬಿಟ್ಟಿತ್ತು. ಅವತ್ತು ಸಹ ನಾನೇ ಇದ್ದೀನಿ ಆ ಘಟನೆಯಲ್ಲಿ. ನಾನು ಹೋಗಿ ಅಡ್ಡ ಹಾಕಿ ನಿಲ್ಲಿಸಿದಂಥ ಘಟನೆಗಳು ಇವೆಲ್ಲ ರಾಜಕೀಯದಲ್ಲಿ ನಡೆದವು. ಆದರೆ ಹಾಗಂತ ಹೇಳಿ ಯಾರನ್ನೂ ಕೈ ಬಿಡಬಾರ್ದು. ಎಲ್ಲರೂ ಅದಕ್ಕೆ ಕ್ರಮ ತಗೊಳ್ಬೇಕು. ಅದಕ್ಕೇನು ಕ್ರಮ ತಗೊಳ್ಬೇಕು, ಕಾನೂನಲ್ಲಿ ಏನಿದೆ ಅದು ಮಾಡಬೇಕು. ಅದಕ್ಕೆ ನಮ್ಮ ಪಕ್ಷದವರು ಯಾರು ಏನು ಹೇಳ್ತಾರೋ ನಾನು ಕೇಳೋದು ಅದು ಪ್ರಶ್ನೆ ಅಲ್ಲ. ಇಲ್ಲಿ ವ್ಯಕ್ತಿಗಿಂತ ವ್ಯಕ್ತಿ, ಒಬ್ಬ ಪ್ರಭಾವಿ ವ್ಯಕ್ತಿ, ಒಬ್ಬ ರಾಜಕೀಯದಲ್ಲಿರುವಂಥ ಒಬ್ಬ ವ್ಯಕ್ತಿ MLA ಆದಂಥವರು ಇನ್ನೊಬ್ಬನ MLAನೋ ಅಥವಾ ಇನ್ನೊಬ್ಬನ ಬೇರೆ ವ್ಯಕ್ತಿಗೂ ಹೊಡೆಯೋ ಹಕ್ಕಿಲ್ಲ ರೀ. ನಿಮ್ಮ ಮೇಲೂ ಯಾರು ಮಾಡಬೇಕು ಅಂತ ಹಕ್ಕಿಲ್ಲ, ಹೊಡೆಯುವಂಥ ಹಕ್ಕಿಲ್ಲ ಅವರಿಗೆ. ಅದನ್ನು ತಪ್ಪಾಗುತ್ತೆ ಯಾವುದೇ ವ್ಯಕ್ತಿ. ಅವರು ಯಾಕೆ ಗೆಲ್ಲಿಸಿರ್ತಾರೆ ಅಂದರೆ, ಈ ನಮ್ಮ ತಾಲೂಕಿನ ಜನಪ್ರತಿಯಾಗಿ ಆಯ್ಕೆ ಮಾಡೋದಂದರೆ ನಮ್ಮ ಅಭಿವೃದ್ಧಿ ಮಾಡಬೇಕು, ತಾಲೂಕಿನ ಜನ ನೋಡಬೇಕು, ಅವರಿಗೆ ಒಂದು ಸ್ಥಾನ ಕೊಟ್ಟಿರ್ತಾನೆ. ಅವತ್ತು ಒಬ್ಬ ತಾಲೂಕಿನ ನಂಬರ್ 1 ವ್ಯಕ್ತಿಯಾಗಿ ಕೊಟ್ಟಿರ್ತಾರೆ. ಅಂಥ ವ್ಯಕ್ತಿಗಳು ಇವತ್ತು ಇಲ್ಲಿ ಬಂದು ಹೊಡೆದಾಟ ಆದಾಗ ತಪ್ಪಾಗುತ್ತೆ. ಅದು ನಾನು ಒಪ್ಪೋದೇ ಇಲ್ಲ ಅನ್ನಲ್ಲ. ಆದರೆ ಸರ್ಕಾರ ಹಿಂಗಂದ್ರು ಅನ್ನೋದನ್ನು ಹೇಳೋದಕ್ಕೆ ಯಾಕೆ ಹೇಳಿದಂದ್ರೆ, ಹಿಂದೆ ನಡೆದ ಘಟನೆಗಳು ಭಾಳ ಇದಾವೆ. ಯಾರು ಉಳಿಸ್ತಾರೆ ಏನೇನೋ ಅವೆಲ್ಲ ನಡೀತಾವೆ. ಅದು ಆಗೋದು ಬೇಡ ಅಂತ ನಾನು ಹೇಳ್ತೇನೆ. ಅವಾಗ ನಿಮ್ಮ ಪಕ್ಷದ ಉಳಿಸ್ತಿದ್ರೆ, ಈಗ ಕಾಂಗ್ರೆಸ್ನವರು ಉಳಿಸ್ತಿದ್ರೆ, ಒಟ್ಟಲ್ಲಿ ಜನ ಏನಂದ್ರೆ ಇದನ್ನ ನೋಡ್ಕೊಂಡು ಸುಮ್ಮನಾಗಿ ಎಲ್ಲ ಇವರಿಗೆ ಒಂದು ಸಪರೇಟ್ ಕಾನೂನು ಇದೆ. ಬಹುಶಃ ಭಾರತದ ಶಿವಮೊಗ್ಗ ರಾಜಕಾರಣದಲ್ಲಿ ಬೇಳೂರವರು ಯಡಿಯೂರಪ್ಪನವರು ಇವತ್ತು ಆಚೆ ಈಚೆ ಇರಬಹುದು. ಆದರೆ ಅವರಿಬ್ಬರ ನಡುವಿನ ಇದು ತಾತ್ಕಾಲಿಕ. ಅವರಿಬ್ಬರ ನಡುವಿನ ಪ್ರೀತಿ ವಿಶ್ವಾಸ ಅವೆಲ್ಲ ಈಗ ಸ್ವಲ್ಪ ಸಿಟ್ಟಿದೆ. ಈಗ ಸ್ವಲ್ಪ ಸಿಟ್ಟಿ ಅಲ್ಲ ಈಗ ಬೇಳೂರು ಅಲ್ಲ ಇರ್ಲಿ ಅಲ್ಲ, ಆ ಸಿಟ್ಟು ಮಾಡ್ಕೊಳ್ಳೋ ಹಕ್ಕಿದೆ ಹರಿ. ಈಗ ಸಿಟ್ಟು ಮಾಡ್ಕೊಳ್ಳೋ ಹಕ್ಕು ಅವ್ರಿಗಿದೆ. ಯಾಕಂದ್ರೆ ನಮ್ಮ ನಾಯಕರು ಇವರ ಪ್ರೀತಿಯನ್ನ ನಾವು ನೋಡಿದೀನಿ. ಮತ್ತೆ ಹಾಲಪ್ಪನವರು ಇವರಿಬ್ರು ಕೂಡ ಒಂದು ಕಮ್ಯುನಿಟಿಗೆ ಸೇರಿದಂಥವ್ರು, ಯಂಗ್ ಟರ್ಕ್ಸು. ಸಹಜವಾಗಿ ಅದ್ರ ಬಗ್ಗೆ ನಾನು ಇವತ್ತು ನಾವಿಬ್ರು ಬೇರೆ ಪಾರ್ಟಿಯಲ್ಲಿ ಇದ್ರೂ ಕೂಡ ಬೇಳೂರವ್ರನ್ನ ಕಳ್ಕೊಂಡಿರೋದ್ರ ಬಗ್ಗೆ ನಮ್ಮೆಲ್ಲರಿಗೂ ನೋವಿದೆ, ಅದ್ರ ಬೇರೆ ವಿಚಾರ. ಆದರೆ ಯಡಿಯೂರಪ್ಪನವ್ರು ಹೇಳಿದ ತಕ್ಷಣ ಕೇಸನ್ನು ವಾಪಸ್ ತೆಗಿಯೋಕ್ಕಾಗಲ್ಲ. ಈಗ ಹಾಲಪ್ಪನವ್ರ ಕೇಸಲ್ಲಿ ಡಾಕ್ಟ್ರುಗಳು ಆ ರೀತಿ ಮುಚ್ಚಿಟ್ಟು ಸುಳ್ಳು ಹೇಳ್ಬಿಟ್ಟು ಆಸ್ಪತ್ರೆಗಳಲ್ಲೆಲ್ಲ ಮಾಡೋದು, ಆ ಥರ ಮಾಡಿದ್ರು ತಪ್ಪಾಗುತ್ತೆ. ಯಡಿಯೂರಪ್ಪನವ್ರ ರಿಪೋರ್ಟ್ ತಗೊಂಡು ಮಾಡೋಕ್ಕಾಗಲ್ಲ. ಅಲ್ಲ ಶಿಫಾರಸು ಬೇಳೂರು ಅಲ್ಲ ಹೇಳ್ಬೋದು. ಈಗ ಯಾರೇ ಅಂತದಿದ್ರು ಒಬ್ಬ ಶಾಸಕರ ಬಗ್ಗೆ ಒಂದು ಅನುಕಂಪ ವ್ಯಕ್ತಪಡಿಸೋದು ಒಬ್ಬ ನಾಯಕರ ಸಹಜ. ಆದರೆ ಡಾಕ್ಟರ್ಸು ಅವರ ವೃತ್ತಿಪರತೆಯನ್ನು ಬಿಟ್ಟು ಹಂಗೆ ಮಾಡೋಕ್ಕೆ ಕಷ್ಟ ಆಗತ್ತೆ ರೀ. ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಅವ್ರು ಜೈಲಿಗೆ ಹೋಗ್ಬೇಕಾಗತ್ತೆ. ಹಾಗಾಗಿ ಇದನ್ನ ಸ್ವಲ್ಪ ಪ್ರೊಫೆಷನಲ್ ಆಗಿ ನೋಡೋಣ. ಹೊಡೆದವರೇ ಜೈಲಿಗೆ ಹೋಗಲ್ಲ ಅಂತ ಇನ್ನು ಡಾಕ್ಟರ್ನ ಜೈಲಿಗೆ ಕಳಿಸುವಷ್ಟು ವ್ಯವಸ್ಥೆ ಇದೆ. ಇಲ್ಲಿಗೆ ಹೊಡೆದ ವ್ಯಕ್ತಿನೇ ಜೈಲಿಗೆ ಹೋಗಿಲ್ಲ, ಇನ್ನು ಉಳಿದವರು ಎಲ್ಲಿ ಜೈಲಿಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ? ಈ ರೀತಿ ಇಡೀ ಎಲ್ಲವನ್ನು ಕೂಡ ಮುಗಿಸಿ, ಎಲ್ಲವನ್ನು ಕೂಡ ಬಹುಶಃ ಸಾಕ್ಷಿ ನಾಶಕ್ಕೆ ಏನೇನು ಬೇಕು ಅವೆಲ್ಲ ವ್ಯವಸ್ಥೆನ ಮಾಡಿಕೊಂಡು ನಂತರ ಅದ್ರಿಗೇನು ಪ್ರಯೋಜನ ಇರುತ್ತೆ ಅಂತ ಹೇಳಿ. ಅದಕ್ಕೆ ನಮ್ಮಲ್ಲಿ ಲಾ ಎನ್ಫೋರ್ಸ್ಮೆಂಟ್ ಅಂದರೆ ಒಂದು ಜೋಕ್ ಆಗಿಬಿಟ್ಟಿದೆ. ಅದೇ ಪಾಶ್ಚಿಮಾತ್ಯ ದೇಶಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ, ಯುರೋಪಿಯನ್ ಕಂಟ್ರೀಸಲ್ಲಿ. ಆ ಒಂದು ಇದನ್ನು ಕಂಪೇರ್ ಮಾಡಿದರೆ ನನಗೆ ನಾಚಿಕೆ ಆಗುತ್ತೆ. ಈಗ ನೋಡಿ, ಬೈ ಡಿಫಾಲ್ಟ್ ಇವೆಲ್ಲ ಆ್ಯಕ್ಷನ್ ಆಗಬೇಕು. ಹೇಗೆ ನೀವು ಪ್ರೆಸ್ ಆಫ್ ದಿ ಬಟನ್ನಲ್ಲಿ ಒಂದು ಈ ಥರ ಅಂತೇಳಿ ಸೆಟ್ ಆಫ್ ಫ್ಯಾಕ್ಟ್ಸ್ ನೀವು ಹೇಳಿದ್ರಲ್ಲ, ಆ ಥರ ಕಂಪ್ಲೀಟ್ ಫ್ಯಾಕ್ಟ್ಸು ಐಒ ಮುಂದೆ ಅಥವಾ ಸ್ಟೇಷನ್ ಹೌಸ್ ಆಫೀಸರ್ ಮುಂದೆ ಬಂದಾಗ ಆಟೋಮೆಟಿಕ್ಕಾಗಿ ಇಟ್ ಶುಡ್ ಸೆಟ್ ಲಾ ಇಂಟು ಮೋಷನ್. ಆ ಲಾ ಇಂಟು ಮೋಷನ್ ಯಾವ ಥರ ಇರಬೇಕಂದ್ರೆ, ಯಾವ ಟೈಮಲ್ಲಿ ಏನಾಗಬೇಕು ಅದು ಆಗಲೇಬೇಕು. ನಮ್ಮಲ್ಲಿ ಲಾ ಮೋಷನ್ ಶುರು ಆಗಬೇಕಂದ್ರೆ ಯಾರ ವ್ಯಕ್ತಿಗಳು ಅಂತ ನೋಡುತ್ತೆ, ಆ ನಂತರ ನೋಡ್ಕೊಂಡೇ ಹೋಗುತ್ತೆ. ಡೋಂಟ್ ಬಾದರ್ ದೇ ಆರ್ ಕಾಂಗ್ರೆಸ್ಸೋ BJPಯೋ ಇನ್ನೊಂದು ಮತ್ತೊಂದು ದೇ ಆರ್ ಮಿನಿಸ್ಟರ್ಸೋ ಎಕ್ಸೋ ವೈ ಅಂತ. ನಾನು ನನ್ನ ಸರ್ವೀಸಲ್ಲಿ 37 ವರ್ಷದಲ್ಲಿ ಸಾಕಷ್ಟು ಮಾಡಿದ್ದೀನಿ. ಐ ಆಮ್ ಕೇರ್ಡ್ ಫಾರ್ ಎನಿಬಡಿ. ಬಟ್ ನಾನು ಮಾಡಿದೆ ಅಂತ ಬೇರೆಯವ್ರು ಮಾಡೋಕ್ಕೆ ಕಾರಣ ಇದೆಯೋ ಇಲ್ಲ ಗೊತ್ತಿಲ್ಲ, ಬಟ್ ಮಾಡಬೇಕು ಅಂತ ನಾನು, ಯಾಕೆಂದರೆ ನಾನು ಮಾಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಐ ನೆವರ್ ಸ್ಪೇರ್ಡ್ ಎನಿಬಡಿ. ನಿಮ್ಮಲ್ಲಿ ಉದ್ದಾಗಲಿಕ್ಕೆ ಮೇಲಿಂದ ಕೆಳಗಡೆ ಬಂದರೆ ರ್ಯಾಂಕ್ಸ್ ಆ್ಯಂಡ್ ಫೈಲ್ಸ್ ನೋಡಿದ್ರೆ ಎಲ್ಲರನ್ನೂ ನಾನು ಮುಟ್ಟಿದ್ದೀನಿ, ಎಲ್ಲರಿಗೂ ಅವ್ರಿಗೆ ಮುಟ್ಟಿಸಿದ್ದೀನಿ ಆ ಒಂದು ಕಾನೂನಿನ ಬಿಸಿ. ಇದು ನನಗೆ ತಡ್ಕೊಳಕ್ಕಾಗಲ್ಲ, ಅನ್ಪ್ಯಾಲೆಟಬಲ್. ಈ ಒಂದು ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅದು ಇರ್ತಕ್ಕಂಥ ಅವರಿಗೆ ಒಂದು ಶಕ್ತಿ ಅಷ್ಟೇ ಅಲ್ಲ, ಅವ್ರ ಕರ್ತವ್ಯ. ಅಷ್ಟೊಂದು ಶಕ್ತಿಯ ಒಂದು ಕಾನೂನುಗಳನ್ನು ಅವರಿಗೆ ಯಾಕೆ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ ಪೊಲೀಸರಿಗೆ, ಎಷ್ಟು ಕಾನೂನು, ಯಾವುದೇ ಅಡಿಯಿಂದ ಮುಡಿವರೆಗೆ, ಗರ್ಭದಿಂದ ಗೌರಿವರೆಗೆ ಅಂತ ಹೇಳ್ತಾರೆ, ಅಷ್ಟು ವ್ಯಾಪ್ತಿ ಪೊಲೀಸರಿಗಿದೆ. ಅದನ್ನು ಚಲಾಯಿಸುವಂಥ ಒಂದು ಶಕ್ತಿ ಇಲ್ಲ ಅಂದರೆ ಅವನ ಆ ವರದಿ ಹಾಕ್ಕೊಳ್ಳೋಕ್ಕೆ ನಾಲಾಯಕ್ಕು. ಈಗ ಅಲ್ಲಿ SP ಇದ್ದಾರೆ. ರಾಮನಗರ ಒಂದು ಜಿಲ್ಲೆ ಆಗಿದೆ ಇವಾಗ, ಮೊದಲಾದರೆ ಬೆಂಗಳೂರು ಜಿಲ್ಲೆಗಿತ್ತು. ಈಗ ಅಲ್ಲೇ ಒಂದು SP ಇದ್ದಾರೆ, DSP ಇದ್ದಾರೆ, ಇನ್ಸ್ಪೆಕ್ಟರ್ ಇದ್ದಾರೆ, ಬೇರೆ ಆಫೀಸರ್ಸ್ ಇದ್ದಾರೆ. ಇಷ್ಟೊಂದು ಕಾನ್ಸಂಟ್ರೇಷನ್ ಆಫ್ ಫೋರ್ಸು ಆ ಒಂದು ಝೋನ್ಗೆ ಕೊಟ್ಟಿರೋದು. ಇದನ್ನು ಅಲ್ಲಿ ಭಾಳ ಸೆನ್ಸಿಟಿವ್ ಏರಿಯಾ ಇದೆ.
ಅದು ಏನಾದ್ರು ಆದರೆ ಇಮಿಡಿಯೇಟಾಗಿ ಹತ್ತಿಕ್ಬೇಕಂತ. ಇದಕ್ಕಿಂತ ಇದೇ ಒಂದು ಸಿಂಪಲ್ ಕೇಸನ್ನು ಅವ್ರು ಹ್ಯಾಂಡಲ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಇನ್ನು ಸೀರಿಯಸ್ ಕೇಸಸ್ ಆದರೆ ಏನು ಮಾಡ್ತಾರೆ ಅಂತ ಒಂದು ಕ್ವಶನ್ ಅಲ್ಲಿ ಎಲ್ಲ ಒಂದು ಸಾರ್ವಜನಿಕರಿಗೆ ಅದರಲ್ಲೂ ಲಾ ಅಬೈಡಿಂಗ್ ಸಿಟಿಸನ್ಸ್ ಮೇಲೆ ಬರ್ತದೆ. ಬಂದಾಗ ನಮ್ಮನ್ನು ನೋಡಿ ನಗ್ತಾರೆ. ನಾವು ಎಕ್ಸ್ ಪೊಲೀಸ್ ಅಂತರೂ ನೋಡಿ ನಗ್ತಾರೆ. ನಾವೇನು ಮಾಡಿದ್ದೀವಿ ಅದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗೋಯ್ತು. ಈಗ ನೆನ್ನೆ ಒಂದು ಒಳ್ಳೆ ಕೆಲಸ ಮಾಡಿದ್ರಂತ ಎಲ್ಲರೂ ಹೇಳ್ತಾರೆ. ಇಲ್ಲಿ ಸಿದ್ಧಗಂಗಾ ಮಠದ ಒಂದು ಬಂದೋಬಸ್ತಲ್ಲಿ ಭಾಳ ಶಬಾಷ್ಗಿರಿಯನ್ನು ಪೊಲೀಸಿಗೆ ಕೊಡ್ತಾರೆ. ಈ ಥರ ಒಂದು ಇನ್ಸಿಡೆಂಟ್ ಆದರೆ 99% ನಿಮಗೆ ಮಾರ್ಕ್ಸ್ ಬಂದಿದ್ರು ಕೂಡ ಅದು ಝೀರೋ ಆಗಿಬಿಡುತ್ತೆ. ನಿಜ, ಝೀರೋ ಆಗಿಬಿಡುತ್ತೆ. ಇದು ನಾವು ಎಷ್ಟು ಆ ಥರ ಒಂದನ್ನು ಕಾಪಾಡಿಕೊಂಡು ಅದರ ಟ್ರೆಜರ್ ಟೈಪು ಇಟ್ಕೊಂಡು ಹೋಗಬೇಕು. ಈ ಥರ ಏನಾದರೂ ಒಂದು ಇನ್ಸಿಡೆಂಟ್ಸ್ ಬಂದಾಗ ಅದಕ್ಕೆ ಡ್ಯಾಮೇಜ್ ಆಗ್ದಂಗೆ ನೋಡ್ಕೊಳ್ಬೇಕು. ದಿಸ್ ಈಸ್ ಪೊಲೀಸಿಂಗ್. ಇದು ಯಾಕೆಂದರೆ ವಾಕಿಂಗನೇ ಇದು ಇದು ಕತ್ತಿ ಮೇಲೆ ನಡೆಯುವಂಥದ್ದು ಅಂತ ಹೇಳ್ತೀರಲ್ಲ, ಆ ಥರ ಒಂದು ಪೊಲೀಸ್ ಕೆಲಸ ಅಂದರೆ ಈ ಕಡೆ ಆ ಕಡೆ ಒಂದು ಸ್ವಲ್ಪ ವಾಲಿದ್ರು ಕೂಡ ಹೆಚ್ಚು ಕಮ್ಮಿ ಆಗುತ್ತೆ. ನಿಜ. ಆ ಥರ ಕೆಲಸ ಮಾಡೋರು, ನಿಯತ್ತಾಗಿ ಕೆಲಸ ಮಾಡೋರು ಎಷ್ಟು ಜನ ಇವತ್ತು ನಿಮಗೆ ಸಿಗ್ಬೋದು ಅಂದರೆ ಪರ್ಯಾಪ್ಸ್ ಬೆರಳೆಣಿಕೆ ಅಷ್ಟು. ನಿಜ. ನಾಗರಾಜ್ ಅವರು ಮಾತಾಡ್ತೀನಿ, ಜಸ್ಟ್ ನಾನು ಇದಕ್ಕೆ ಮಾತಾಡ್ತೀನಿ. ಯಾವ ರೀತಿಯದ್ದಾಗೆ ಇಲ್ಲಿ ಗಣೇಶರಿಗೆ ತಪ್ಪಿಸೋಕೆ ಅವಕಾಶವನ್ನು ಕೊಟ್ಟಿರುವಂಥ ಪ್ರಸನ್ನ ಕುಮಾರ್ ಅವರೇ ಬಹುಶಃ ಇವತ್ತು ನಿರೀಕ್ಷಣಾ ಜಾಮೀನು ಕೂಡ ಅರ್ಜಿ ಹಾಕ್ತಾರೆ ರಾಮನಗರ ಸೆಷನ್ಸ್ ಕೋರ್ಟ್ನಲ್ಲಿ ಅನ್ನೋ ಕೂಡ ಒಂದು ಮಾಹಿತಿ ಕೂಡ ಇರುವಂಥದ್ದು. ಬಹುಶಃ ಆದರೆ ಹೆಂಗೆ ಪ್ರೊಟೆಕ್ಟ್ ಮಾಡಬೇಕು ಅಷ್ಟು ಬೇಕಾದಂಥದ್ದೆಲ್ಲ ವ್ಯವಸ್ಥೆಯನ್ನು ಮಾಡಿಸ್ಕೊಂಡು ಕಳಿಸುವಂಥ ಅಂದಾಜಲ್ಲಿದ್ದಾರೆ. ಸಿಗಲಿ ಅದಕ್ಕೆ ಏನೇನು ಬೇಕು ಅವಕಾಶ ಮಾಡ್ಕೊಳ್ಳಿಕ್ಕೋಸ್ಕರನೇ ಸರ್ಕಾರ ಪೊಲೀಸರೆಲ್ಲ ಸ್ವಲ್ಪ ನಿಧಾನ ಮಾಡ್ತಾ ಇರ್ತಕ್ಕಂಥದ್ದು. ಅವ್ರವ್ರದ್ದು ಯಾರು ಆರೋಪಿ ಇದ್ದಾರೆ ಅವರು ತಮ್ಮ ಬಂದೋಬಸ್ತಿಗೆ ಏನೇನು ಬೇಕು ಅದನ್ನೆಲ್ಲ ಮಾಡ್ಕೊಳ್ಳೋಕ್ಕೋಸ್ಕರ ನಿಧಾನ ಮಾಡ್ತಾ ಇದ್ದಾರೆ. ಪ್ರಸಾದ್, ಒಂದು ಇವ್ರ ಹಿನ್ನೆಲೆಗಳು ನೋಡಬೇಕು. ಹೊಸದ ಇದು ಅದು ನೋಡಬೇಕು. ಇವ್ರ ಹಿನ್ನೆಲೆ ಏನು ತೆಗಿಬೇಕಲ್ಲ. ಇವ್ರ ಬ್ಯಾಕ್ಗ್ರೌಂಡ್ ಏನಿದೆ ಅಂತ ಪೊಲೀಸ್ ಚರಿತ್ರೆಯಲ್ಲಿ ಇದೆಯಲ್ಲ, ಸರ್ಕಾರ ಇದೆಯಲ್ಲ. ಇವತ್ತು ಗಣೇಶ್ ಇದ್ದಿದ್ದು ರೌಡಿ ಶೀಟರಲ್ಲಿ ಇದ್ದಿದ್ದು ಕಾಂಗ್ರೆಸ್ ಪಕ್ಷ ಸೇರೋದಕ್ಕೆ ಮುಂಚೆ. ಕಾಂಗ್ರೆಸ್ ಪಕ್ಷ ಸೇರಿದ ಮೇಲೆ ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವರನ್ನು ಹೊಸಪೇಟೆ ಟೌನ್ ಸ್ಟೇಷನ್ ಇದ್ದಂಥ 2015ರಲ್ಲಿ ರೌಡಿ ಶೀಟರಿಂದ ತೆಗಿತಾರೆ. ಯಾರು ಜವಾಬ್ದಾರು? ಯಾರು ಅವತ್ತು ಮುಖ್ಯಮಂತ್ರಿ ಆಗಿದ್ದವರು? ಅವರಲ್ಲಿ ಉತ್ತರ ಕೊಡ್ಬೇಕು ತಾನೇ ಇವತ್ತು. ಜೊತೆಗೆ ನೀವು ಚುನಾವಣಾ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕು ಕಾಂಗ್ರೆಸ್ ಸ್ಲೋಗನ್ ನವ ಕರ್ನಾಟಕ ನಿರ್ಮಾಣಕ್ಕೆ ನಮಗೆ ಮತ ಕೊಡಿ ಅಂತ ಕೇಳಿದ್ದು. ಬಹುಶಃ ಜನ ಮರ್ತ್ಬಿಟ್ಟಿದ್ದಾರೆ ಯಾವ ಕರ್ನಾಟಕ ನಿರ್ಮಾಣ ಮಾಡಿಕೊಟ್ಟಿದ್ರು ಅಂತ. ಇದೇ ನವ ಕರ್ನಾಟಕ ನಿರ್ಮಾಣ. ನವ ಕರ್ನಾಟಕ ನಿರ್ಮಾಣಕ್ಕೆ ಓಟ್ ಕೊಡಿ ಅಂತ ಕೇಳಿ, ಅಲ್ಲ ಮತ ಕೊಡಿ ಅಂತ ಕೇಳಿ ಅಭ್ಯರ್ಥಿಗಳು ಯಾರು ಮಾಡಿದ್ದು ನೀವು? ಈ ಜನಗಳನ್ನೇ. ಯಾರು ಹಿನ್ನೆಲೆ ಇವ್ರದ್ದೆಲ್ಲನ? ನೀವು ಯಾರ್ಯಾರು ಟಿಕೆಟ್ ಬಂದಿದ್ದು? ಏನು ಇವರೆಲ್ಲ ಸ್ವಾತಂತ್ರ್ಯ ಹೋರಾಟ ಮಾಡಿ ಜೈಲಿಗೆ ಹೋಗಿದ್ರಾ? ನೀವು ಕೇಣಿನ ಕರ್ಕೊಂಬಂದ್ರಿ, ಅದೇನು ಭೂದಾನ ಚಳವಳಿ ಮಾಡಿದ ಜೈಲಿಗೆ ಹೋಗಿದ್ನಾ? ಗಣೇಶ್ ಯಾವ ಹೋರಾಟಕ್ಕೆ ಅವನ ಕೇಸ್ಗಳು ಹಾಕಿದ್ರು ಪೊಲೀಸ್ನವರು? ಏನು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದ್ನಾ? ಇವ್ರನ್ನೆಲ್ಲ ಕರ್ಕೊಂಬಂದು ನೀವು ಟಿಕೆಟ್ ಕೊಟ್ಟು ಗೆಲ್ಲಲೇಬೇಕು, ಅಧಿಕಾರಕ್ಕೆ ಬರಬೇಕು ಅಂತೇಳಿ ನವ ಕರ್ನಾಟಕ ನಿರ್ಮಾಣ ಅಂತ ಹೋಗಿ ಈ ಥರದವ್ರನ್ನೆಲ್ಲ ಶಾಸನಸಭೆ ತಂದುಬಿಟ್ಟು ಈಗ ನೀವು ಕೂತ್ಕೊಂಡು ಚರ್ಚೆ ಮಾಡಬೇಕು. ಯಾರು ಉತ್ತರ ಕೊಡಬೇಕು? ಅವರೆಲ್ಲ ನಮಗಿನ್ನೂ ಮಾಹಿತಿ ಬಂದಿಲ್ಲ, ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಬರಬೇಕು. ಕಾನೂನು ಅದರ ಜನರ ಕಿವಿನಲ್ಲಿ ಹೂ ಮುಡ್ತಾ ಕುತ್ಕೊಂಡ್ರೆ ಮುಡಿಸ್ತಾರೆ ಬಿಟ್ರೆ ಇವರು ಹೂವಲ್ಲ, ರೆಸಾರ್ಟ್ ಅದೇ. ಈಗ ಲಾಲ್ಬಾಗ್ನೆ ತಂದು ಮುಡಿಸ್ತಾರೆ ಇವರು, ಹೂವಲ್ಲ ಇದು. ಹೂ ಮುಡ್ಸಕ್ ಹೋಗ್ತಾರೆ. ನಮ್ಮ ನಾಯಕರುಗಳು ನೋಡಿದ್ರೆ ಕಿವಿನಲ್ಲಿ, ಜನರ ಕಿವಿನಲ್ಲಿ ಲಾಲ್ಬಾಗ್ ಕಬ್ಬನ್ ಬಾಗ್ನೇ ಮುಡಿಸ್ಲಿಕ್ಕೆ ಹೊಟ್ಟಿದ್ದಾರೆ ಇವರು. ಹೌದು, ಅಂತ ಒಂದು ಪರಿಸ್ಥಿತಿ ಇದೆ. ಅದಕ್ಕೆ ಹೇಳಿದ್ರು ಇಲ್ಲಿ ಪೊಲೀಸ್ ಇಲಾಖೆ ಇದೆಯಾ? ಮೊದಲನೇ ದಿವಸ ನಾನು ಕೇಳಿದ್ದೆ ಅದಕ್ಕೆ. ಇವತ್ತೇನಾದ್ರು ಸರ್ಕಾರಕ್ಕೆ ಏನಾದ್ರು ಸ್ವಲ್ಪನಾದ್ರು ಪ್ರಜ್ಞೆ ಇದ್ರೆ ಕುಮಾರಸ್ವಾಮಿ ಎಚ್ಚರಿಕೆ ಬರಬೇಕು. ರಾಜಕೀಯ ಏನಾದ್ರು ಇರಲಿ, ಪಾಲಿಟಿಕ್ಸ್ ಇಸ್ ಡಿಫ್ರೆಂಟ್. ಮುಖ್ಯಮಂತ್ರಿಗಳ ತಕ್ಷಣ ಅದು ಸ್ವಂತ ಅವ್ರ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಆಮೇಲೆ ನಿಮ್ಗೆ ಇನ್ನೊಂದು ಹರಿಪ್ರಸಾದ್, ಸಾಮಾನ್ಯವಾಗಿ ಒಬ್ಬ ಶಾಸಕನ ಎಲ್ಲರೂ ಅರೆಸ್ಟ್ ಮಾಡಿದ್ರೆ ಅದು ಪೊಲೀಸ್ನವರಿಗೆ ಗೊತ್ತಿದೆ, ತಕ್ಷಣ ಮಾಹಿತಿ ಕೊಡಬೇಕು ಸ್ಪೀಕರ್ಗೆ. ತುರ್ತು ಸಂದರ್ಭದಲ್ಲಿ ಯಾವುದೇ ಶಾಸಕನ ಅರೆಸ್ಟ್ ಮಾಡ್ತಿದ್ದಂಗೆ ಮಾಹಿತಿ ಕೊಡಬೇಕು. ಹೌದು. ಇಲ್ಲಿ ಒಬ್ಬ ಶಾಸಕನ ಕೊಲೆ ಪ್ರಯತ್ನ ನಡೀತು, ಅದು ಸ್ಪೀಕರ್ ಗಮನಕ್ಕೆ ಎಲ್ಲೂ ಬಂದಿಲ್ವಾ? ಅವ್ರ ಗಮನಕ್ಕೆ ಬರ್ಬೇಕು ತಾನೇ ಇದು. ಇದಾದ್ರೂ ಬರೀ ಅರೆಸ್ಟ್ ಮಾಡಿದ್ರೆ ಬರ್ಬೇಕಾ ಅಥವಾ ಕೊಲೆ ಪ್ರಯತ್ನಗಳು ನಡೆದ್ರೆ ಬರ್ಬೇಕಾ? ಆದರೆ ರಾಜ್ಯಪಾಲರು ಇನ್ನೂ ಆ ಕಡೆ ಕೇಳಲಿಲ್ಲ, ಸ್ಪೀಕರ್ ಮೌನ ಆಗಿದ್ದಾರೆ. ಇವರೆಲ್ಲ ಮೌನ ಮುರಿಬೇಕು. ಇವರಿಗೆಲ್ಲ ಅವ್ರದ್ದೇ ಆದ ಜವಾಬ್ದಾರಿಗಳಿದೆ. ಮೊದಲನೇದಾಗಿ ಯಾರು ಆರೋಪಿ ಇದ್ದಾರೆ ತಕ್ಷಣ ಶಾಸನ ಸಭೆಯ ಸದಸ್ಯತ್ವದಿಂದ ಫಸ್ಟ್ ಸಸ್ಪೆಂಡ್ ಮಾಡಬೇಕು, ಪಾರ್ಟಿಯಿಂದ ಅಲ್ಲ. ಈ ತನಿಖೆ ಪ್ರಕರಣ ಮುಗಿಯೋವರೆಗೂ ಆತ ಅನರ್ಹ ಒಳಗೋಗಿ ಬರ್ಲಿಕ್ಕೆ ಅವಕಾಶ ಕೊಡ್ಕೊಡ್ದು. ಹಾಗೇನಾದ್ರೂ ಬಿಟ್ಟರೆ ಸ್ಪೀಕರು, ಅದು ಶಾಸನ ಸಭೆಗೆ ಅವಮಾನ, ರಾಜ್ಯದ ಜನರಿಗೆ ಅವಮಾನ. ಅದನ್ನು ಅವರೇ ತೀರ್ಮಾನ ಮಾಡ್ಕೋಬೇಕು. ನಿಜ. ಬೇಳೂರವ್ರೆ ಅದು ಮಾಡಬೇಕು. ಹೌದು, ಈಗ ಪ್ರಸನ್ನ ಅವರು ಹೇಳಿದಂಗೆ ಯಾವುದೇ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಬೇಕಂದ್ರೆ ಸ್ಪೀಕರ್ದು ಆದೇಶ ಅದು ತಗೊಳ್ಬೇಕಾಗುತ್ತೆ, MLAಗಳು ಇದು, ಯಾಕಂದರೆ ಅವರು ಆತ ಇದರಲ್ಲಿ ಬರುತ್ತೆ. ಬಟ್ ಏನಾಗಿದೆ ಇಲ್ಲಿ 2 ದಿವಸದಲ್ಲಿ ಸಿದ್ಧಗಂಗಾ ಮಠದ ಸ್ವಾಮೀಜಿಯವರು ನಿಧಾನರಾದ ಮೇಲೆ ಇಡೀ ಪೊಲೀಸ್ ಫೋರ್ಸ್ ಪೂರ್ತಿ ಅಲ್ಲಿದೆ. ಬಹುಶಃ
ಇಡೀ ಭಾಗದ ಎಲ್ಲರೂ ಅಲ್ಲಿ ಹೋಗಿದ್ದಾರೆ. ಇದರಲ್ಲಿ ಸ್ವಲ್ಪ ಅಲ್ಲಿ ಹೋಗಿದ್ದರಿಂದ ಸ್ವಲ್ಪ ಅದನ್ನೇ ನಾಗರಾಜ್ ಅವರು ಸೂಕ್ಷ್ಮವಾಗಿ ಹೇಳಿದ್ದು. ಅದಕ್ಕೆ ಬೇಕಾದ್ರೆ ರಿಸರ್ವ್ ಆಗಿರುವಂತದ್ದು ಇರ್ಬೇಕು ವ್ಯವಸ್ಥೆ ಅಂತೇಳಿ. ನಮ್ಮ ವ್ಯವಸ್ಥೆ ಅಷ್ಟು ಪರ್ಫೆಕ್ಟ್ ಆಗಿರ್ಬೇಕಾದ್ರೆ ಅದು ಆಗ್ತಾ ಇಲ್ಲ ಇಲ್ಲಿ ಅಂತ ಹೇಳ್ಕೊಂಡ್ರೆ, ನಾನು ಶಿವಮೊಗ್ಗದಲ್ಲಿ ಯಾರನ್ನ ಕೇಳಿದ್ರು ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಎಲ್ಲರೂ ನಾವು ತುಮಕೂರಲ್ಲಿ ಇದೀವಿ ಅಂತ ಹೇಳ್ತಿದ್ರು. ಮೊನ್ನೆವರೆಗೆ ನಿನ್ನೆ ಕೇಳಿದಾಗ ನಾನು ಅದರಿಂದ ನಂದು ಯಾವುದೊಂದು ಕೇಸಿಂದು ಈ ಥರ ನಡೆದಿದೆ ಏನಂತ ಹೇಳಿದ್ರೆ, ಇಲ್ಲ ಎಲ್ಲರೂ ಅಲ್ಲಿ ಹೋಗ್ಬಿಟ್ಟಿದ್ದೀವಿ ಸರ್, ನಾವು ಬಂದ ಮೇಲೆ ಮಾಡ್ತೀವಿ ಅಂತ ಹೇಳ್ತಿದ್ರು. ಹಾಗೆ ಎಲ್ಲ ಫೋರ್ಸು ಅಲ್ಲಿ ಹೋಗಿದ್ರಿಂದ ಇಲ್ಲಿ ಸ್ವಲ್ಪ ನಿಧಾನ ಆಯ್ತು ಏನೋ ಗೊತ್ತಾ. ಏನೇ ಇರಲಿ ಸರ್, ಈಗ ಸ್ಪೀಕರ್ ವಜಾ ಮಾಡ್ತಾರೋ ಇನ್ನೊಂದು ವಜಾ ಮಾಡ್ತಾರೋ ಇದನ್ನ ನಾವು ಒಪ್ಪೋದು ತಯಾರಿಲ್ಲ. ನಾನೊಬ್ಬ ಕಾಂಗ್ರೆಸ್ ಪಕ್ಷದಾಗಿ ನಾನು ಒಪ್ಪತ್ತಾ ಇರಲಿಲ್ಲ. ಯಾರೇ ಇರಲಿ ರೌಡಿ ಅಂದ ತಕ್ಷಣ ಈಗ ರೌಡಿಗಳದ್ದು ಸೀಟ್ ಕೊಟ್ಟಿದ್ದು ನಮ್ದು ಒಂದೇ ಪಕ್ಷ ಅಲ್ಲ, ಈಗ ಎಲ್ಲಾ ಪಕ್ಷದಲ್ಲೂ ಕೊಟ್ಬಿಟ್ಟಾರೆ. ಕಾಮುಕರಿಗೂ ಕೊಟ್ಟಾರೆ, ಎಲ್ಲ ಅತ್ಯಾಚಾರಿಗೂ ಕೊಟ್ಟರು, ಎಲ್ಲರಿಗೂ ಕೊಟ್ಬಿಟ್ಟಿದ್ದಾರೆ. ಅದೆಲ್ಲ ಹೇಳಕ್ ಹೋದ್ರೆ ನಾಚಿಕೆ ಆಗುತ್ತೆ, ಹೇಳಕ್ ಆಗಲ್ಲ ಇವರಿಗೆ. ಜನರಿಗೆ ಮಂಕುಪೂರ್ತಿ ಇಡೀ ಶಾಸಕರನ್ನ ಗೃಹ ಬಂಧನದಲ್ಲಿಟ್ಟಿದ್ದಾರೆ ಅನ್ನೋದು ಇದು ಒಂದು ಪ್ರೈಮಾ ಫೇಸಿ ಕೇಸ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಿಜವಾದ ಪೊಲೀಸ್ಗಳ ಎಂಟ್ರಿ ಇರ್ಲಿಲ್ಲ ಅಂತಕ್ಕಂಥದ್ದು ಬೇರೆ ಘಟನೆ ಆಗಿದ್ದಿದ್ರೆ, ಮತ್ತೆ ರಕ್ಷಣೆ ಕೊಡ್ತಕ್ಕಂಥವ್ರು, ಬೆಳಕು ಚೆಲ್ಲಬೇಕಾದಂಥವ್ರು ಪರಮೇಶ್ವರ್ಜಿ ಅವರು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವ್ ಯಾರಿಂದ ನಿರೀಕ್ಷೆ ಮಾಡೋದು? ಘಟನೆ ನಡೆದಿಲ್ಲ ಅಂತ ಹೇಳಿದ್ರೆ ನಿಜ. ನಾಗರಾಜ್ ಅವರೇ, ಬಹುಶಃ ಈ ನೆಪವನ್ನ ಹೇಳುವಂಥದ್ದು ಸರಿಯಾಗುತ್ತೆ. ಯಾಕಂದ್ರೆ ಭಾನುವಾರ ಬೆಳಗ್ಗೆನೆ ನಡೆದಿದೆ, ಭಾನುವಾರ ಸಂಜೆ ತನಕ ಮಾಡಬಹುದಾಗಿತ್ತು, ಸೋಮವಾರ ಮಧ್ಯಾಹ್ನ ತನಕ ಮಾಡಬಹುದಾಗಿತ್ತು. ನೋಡಿ ಅವ್ರು ಹೇಳಿದ್ರು ಈ ಇನ್ಸಿಡೆಂಟ್ FIR ಆದ ತಕ್ಷಣನೇ ಸ್ಪೀಕರ್ಗೆ ಒಂದು ರಿಪೋರ್ಟ್ ಹೋಗುತ್ತೆ, ಹೌದು, ಎಗೇನೆಸ್ಟ್ ಅಥವಾ ಫಾರ್ ಎರಡೂ ಫ್ಯಾಕ್ಚುಯಲ್ ರಿಪೋರ್ಟ್ ಹೋಗುತ್ತೆ. ಅರೆಸ್ಟ್ ಮಾಡಿದರೆ ಪರ್ಮಿಷನ್ ಏನು ಬೇಕಾಗಿಲ್ಲ, ಅರೆಸ್ಟ್ ಮಾಡಿದ ತಕ್ಷಣ ಇಂಟಿಮೇಷನ್ ಕೊಡಬೇಕಾಗತ್ತೆ. ಇದು ಪ್ರೊಸೀಜರ್ ಇರೋದು. ಇಲ್ಲಿ ಒಂದು ಘೋರ ಅಪರಾಧ ನಡೆದಿದೆ. ಘೋರ ಅಪರಾಧ ಅಂದರೆ ಈನಸ್ ಕ್ರೈಮ್. ಹೌದು, ಈನಸ್ ಕ್ರೈಮಲ್ಲಿ ಇನ್ನೂ ಹೈಪರ್ ಸೆನ್ಸಿಟಿವ್ ಕೇಸ್ ಇದು. ಹೈಪರ್ ಸೆನ್ಸಿಟಿವ್ ಕೇಸಲ್ಲಿ ಇಫ್ ಯು ಆರ್ ಸೋ ಲೆಥಾರ್ಜಿಕ್ ಆ್ಯಂಡ್ ಕ್ಯಾಶುವಲ್ ಆ್ಯಂಡ್ ಏನೋ ಕನ್ಸರ್ನೇ ಇಲ್ಲ ಅನ್ನೋ ರೀತಿ ನಡ್ಕೊಂಡ್ರೆ ಯಾರು ಹೂ ವಿಲ್ ಅಪ್ರಿಷಿಯೇಟ್ ಯು. ಅದಕ್ಕೆ ಹೇಳಿದ್ದು ನಾನು, ಸತ್ತಿದ್ಯಾ ಸಿಸ್ಟಮ್ಮು, ಬದುಕಿದ್ರೆ ಅದಕ್ಕೆ ಎಲ್ಲ ಒಂದು ಏನು ಪಂಚೇಂದ್ರಿಯಗಳು ಅಂತ ಹೇಳ್ತೀವಲ್ಲ ನಾವು, ಅವು ಇಂಟ್ಯಾಕ್ಟ್ ಆಗಿದ್ದಾವೆ, ಆರ್ ದೇ ವರ್ಕಿಂಗ್. ಇದನ್ನು ನಾನು ಭಾಳ ಗಂಭೀರವಾಗಿ ನಾನು ಹೇಳ್ತಾ ಇದ್ದೀನಿ. ಇದು ಇಟ್ಸ್ ಅ ಶೇಮ್ ಆನ್ ದಿ ಪಾರ್ಟ್ ಆಫ್ ದಿ ಸಿಸ್ಟಮ್. ಆದ್ದರಿಂದ ಈ ಶುಡ್ ಆಕ್ಟ್ ಫಸ್ಟ್. ಧನ್ಯವಾದ ತಮಗೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಯಾವಾಗ ಅರೆಸ್ಟ್ ಆಗ್ತಾರೋ ಗೊತ್ತಿಲ್ಲ, ನಿಜಕ್ಕೂ ಕೂಡ ನಮ್ಮ ಪೊಲೀಸ್ ವ್ಯವಸ್ಥೆ ಇದೆಯಾ ಅನ್ನುವಂಥದ್ದನ್ನು ಪ್ರಶ್ನಿಸಬೇಕಾಗಿರುವಂತಹ ಸಂದರ್ಭ ಇದು. ಬಹುಶಃ ಇದ್ದರೆ ಇನ್ನಾದರೂ ಕೂಡ ಎಚ್ಚೆತ್ತುಕೊಳ್ಳಿ ಅನ್ನುವಂಥದ್ದನ್ನಷ್ಟೇ ನಾವು ಹೇಳೋದಕ್ಕೆ ಸಾಧ್ಯ ಆಗುವಂಥದ್ದು. ಇದು ಇವತ್ತಿನ ವಿಶೇಷ ದಿನದ ಸುದ್ದಿಗಾಗಿ ನೋಡ್ತಾರೆ TV9.